ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕತೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಸೊ ಹಿಂದಿನ ವಿಡಿಯೋದಲ್ಲಿ ಏನ್ ನಡೀತು ಅಂತ ರೀಕ್ಯಾಪ್ ಮಾಡ್ಕೊಳ್ಳೋಣ. ಐ ಬಟನ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಹಿಂದಿನ ಪಾರ್ಟ್ ನ ಬೇಗ ನೋಡ್ಕೊಂಡು ಬನ್ನಿ. ಹಿಂದಿನ ವಿಡಿಯೋದಲ್ಲಿ 4 ಎಪಿಸೋಡ್ಸ್ ನ ಕವರ್ ಮಾಡಿದೀನಿ, ಮತ್ತೆ ಈ ವಿಡಿಯೋದಲ್ಲಿ 6 ಎಪಿಸೋಡ್ಸ್ ನ ಕವರ್ ಮಾಡ್ತಾ ಇದ್ದೀನಿ. ಅಂಡ್ ಮುಂದಿನ ವಿಡಿಯೋಗಳಲ್ಲಿ 4 ಎಪಿಸೋಡ್ಸ್ ನ ಕವರ್ ಮಾಡ್ತೀನಿ, ಮತ್ತೆ ಈ ಸೀಸನ್ ನ 5 ಪಾರ್ಟ್ಸ್ ನಲ್ಲಿ ಮುಗಿಸಾಕ್ತೀನಿ. ಸೊ ಇದು 2ನೇ ಪಾರ್ಟ್. ಅಂಡ್ ಬನ್ನಿ ರೀಕ್ಯಾಪ್ ಮಾಡ್ಕೊಳ್ಳೋಣ. ನಿಮ್ಗೆ ಗೊತ್ತಿರೋ ಹಾಗೆ 100 ವರ್ಷಗಳ ಹಿಂದೆ ಮನುಷ್ಯರನ್ನ ಲೆಗ್ ಪೀಸ್ ತರ ತಿನ್ನೋ ಟೈಟನ್ ಗಳು ಬರ್ತಾರೆ. ಅವರಿಂದ ಮಾನವೀಯತೆ ತನ್ನನ್ನ ರಕ್ಷಿಸೋಕೆ 3 ಗೋಡೆಗಳನ್ನ ನಿರ್ಮಿಸ್ತಾರೆ. ಬಟ್ ಒಂದಿನ 100 ವರ್ಷದ ನಂತರ ಕೊಲೋಸಸ್ ಟೈಟನ್ ಬಂದು ವಾಲ್ಮಾರಿಯಾ ಗೋಡೆಯ ದಕ್ಷಿಣ ಗೇಟ್ ನ ಒಡೆದು ಬಿಡುತ್ತೆ. ಮತ್ತೆ ಅದರ ಬೆನ್ನಲ್ಲಿ ಆರ್ಮರ್ಡ್ ಟೈಟನ್ ಬಂದು ವಾಲ್ಮಾರಿಯಾದ ಉತ್ತರ ಗೇಟ್ ನ ಒಡೆಯುತ್ತೆ. ಇದರಿಂದ ಎಲ್ಲಾ ಟೈಟನ್ ಗಳು ನುಗ್ಗಿ ವಾಲ್ಮಾರಿಯಾದಿಂದ ಜನರನ್ನ ರೋಸ್ಗೆ ಕಳಿಸ್ತಾರೆ. ಮತ್ತೆ ನಮ್ಮ ಮೇನ್ ಕ್ಯಾರೆಕ್ಟರ್ಸ್ ತಮ್ಮ ಪರಿವಾರನ ಕೂಡ ಕಳ್ಕೊಂಡ್ರು ಈ ಇನ್ಸಿಡೆಂಟ್ ನಿಂದಾಗಿ. ಅದಾದ ನಂತರ ಅವರು ಸರ್ವೆ ಕಾಪ್ಸ್ ನ ಜಾಯ್ನ್ ಆಗ್ತಾರೆ. ಅಂಡ್ ಆ ಟೈಟನ್ ಮತ್ತೆ ಬರುತ್ತೆ 5 ವರ್ಷದ ನಂತರ. ಇವಾಗ ವಾಲ್ ರೋಸ್ ಕೂಡ ಹೋಗುತ್ತೆ. ನಮ್ಮ ಮೇನ್ ಕ್ಯಾರೆಕ್ಟರ್ಸ್ ಹೇಗೆ ಫೈಟ್ ಮಾಡ್ತಾರೆ ಬನ್ನಿ ನೋಡೋಣ. ಎಪಿಸೋಡ್ 5. ಸೊ ಇಲ್ಲಿ ಆರೆನ್ ಅಟ್ಯಾಕ್ ಅಂತ ಹೇಳಿ ಗೋಡೆ ಮೇಲೆ ಬರ್ತಾನೆ. ಬಟ್ ಕೊಲೋಸಸ್ ಟೈಟನ್ ಕೈಯಿಂದ ಅಟ್ಯಾಕ್ ಮಾಡುತ್ತೆ. ಆದ್ರೆ ಆರೆನ್ ಓಡಿಯಂ ಗಿಯರ್ ಇಂದ ಟೈಟನ್ ಹತ್ರ ಬರ್ತಾನೆ. ಮತ್ತೆ ಆರೆನ್ ನೋಟಿಸ್ ಮಾಡ್ತಾನೆ ಏನಂದ್ರೆ ಆ ಟೈಟನ್ ಬರೀ ಸಿಡಿಮದ್ದುಗಳನ್ನ ಅಂದ್ರೆ ಕ್ಯಾನನ್ಸ್ ನ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅಂದ್ರೆ ಈ ಟೈಟನ್ ಗೆ ಸ್ವಲ್ಪ ಬುದ್ಧಿ ಇದೆ. ಮತ್ತೆ ಆ ಟೈಟನ್ ಅಟ್ಯಾಕ್ ಮಾಡುತ್ತೆ. ಬಟ್ ಆರೆನ್ ಓಡಿಯಂ ಗಿಯರ್ ಇಂದ ಸೀದಾ ಟೈಟನ್ ನ ಕೈನ ಮೇಲೆ ಲ್ಯಾಂಡ್ ಆಗ್ತಾನೆ. ಹಾಗೆ ಓಡ್ತಾ ಬೆನ್ನಿಂದ ಹಾರಿ ಟೈಟನ್ ನ ಕುತ್ತಿಗೆಗೆ ಟಾರ್ಗೆಟ್ ಮಾಡ್ತಾನೆ. ಆದ್ರೆ ಟೈಟನ್ ಅಂತೂ ಹೊಗೆ ಹೊರಗಾಕುತ್ತೆ. ಆರೆನ್ ಗೆ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಆರೆನ್ ಗೆ ಉಸಿರಾಡೋಕು ಕಷ್ಟ ಆಗ್ತಾ ಇದೆ. ಅಂಡ್ ಆರೆನ್ ಸೀದಾ ಎಲ್ಲ ಫೋರ್ಸ್ ನ ಹಾಕಿ ಅಟ್ಯಾಕ್ ಮಾಡ್ಬಿಡ್ತಾನೆ. ಬಟ್ ವೇಟ್, ಕೊಲೋಸಲ್ ಟೈಟನ್ ಮತ್ತೆ ಮಾಯ ಆಗ್ಬಿಡ್ತು. ಆರೆನ್ ಅಂತೂ ಸೇಫ್ ಆಗಿದ್ದಾನೆ. ಥಾಮಸ್ ಅಂಡ್ ಕೋನಿ ಕೂಡ ಅಲ್ಲಿಗೆ ಬರ್ತಾರೆ. ಇಲ್ಲಿ ಹೆಡ್ ಕ್ವಾರ್ಟರ್ ಇಂದ ಕಮಾಂಡ್ ಬರುತ್ತೆ. ಅವರೆಲ್ಲ ಹೆಡ್ ಕ್ವಾರ್ಟರ್ ಗೆ ಬರ್ಬೇಕಂತೆ. ಮತ್ತೆ ಜನರೆಲ್ಲ ಓಡ್ತಾ ಇದಾರೆ, ಯಾಕಂದ್ರೆ ಟೈಟನ್ ಗಳು ಹಿಂದೆ ಬಿದ್ದಿವೆ. ಅಂಡ್ ಇಲ್ಲಿ ಸೋಲ್ಜರ್ಸ್ ವಾಲ್ಸ್ ನ ಮೇಲಿಂದ ಟೈಟನ್ ಗಳನ್ನ ತಡೆಯೋಕೆ ಪ್ರಯತ್ನಿಸ್ತಾ ಇದ್ದಾರೆ ಕ್ಯಾನನ್ಸ್ ನ ಮೂಲಕ. ಇಲ್ದೇ ಇದ್ರೆ 5 ವರ್ಷದ ಹಿಂದೆ ಮಾರಿಯಾಗೆ ಏನು ಗತಿ ಬಂದಿತ್ತು ಅದೇ ಗತಿ ರೋಸ್ಗೂ ಬರುತ್ತೆ. ಅಂಡ್ ಇಲ್ಲಿ ಗ್ರಾಜುಯೇಟ್ ಆಗಿರೋ ಎಲ್ಲ ಮೆಂಬರ್ಸ್ ಹೆಡ್ ಕ್ವಾರ್ಟರ್ ಗೆ ಬಂದು ತಮ್ಮ ಓಡಿಯಂ ಗಿಯರ್ ಗೋಸ್ಕರ ಗ್ಯಾಸ್ ನ ರಿಫಿಲ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ಅವರು ಟೈಟನ್ ಗಳ ವಿರುದ್ಧ ಹೋರಾಡಬೇಕಾಗತ್ತೆ ಅದಕ್ಕೆ. ಆದ್ರೆ ಇಲ್ಲಿ ಆರೆನ್ ಬಂದು ನೋಡ್ತಾನೆ. ಅರ್ಮಿನ್ ಅಂತೂ ಕೈ ನಡುಗ್ತಾ ಇದೆ. ಆರೆನ್ ಕೇಳ್ತಾನೆ ಏನಾಯ್ತು ಅಂತ. ಅರ್ಮಿನ್ ಪ್ಯಾನಿಕ್ ಆಗಿದ್ದಾನೆ. ಮತ್ತೆ ಅವನು ಹೇಳ್ತಾನೆ ಈ ಗೋಡೆಗೆ ಆಗಿರೋ ಹೋಲ್ 8 ಮೀಟರ್ ಉದ್ದ ಇದೆ. ಒಂದು ಬಂಡೆನ ಅಲ್ಲಿ ಎತ್ತಿ ಇಡ್ಬೇಕಾಗತ್ತೆ. ಆದ್ರೆ ಟೈಟನ್ ಗಳು ಇದನ್ನ ಮಾಡೋಕೆ ಬಿಡಲ್ಲ. ಇವೆಲ್ಲ ಮುಗ್ದೋಯ್ತು. ವಾಲ್ ರೋಸ್ಗೂ ಮಾರಿ ಅದೇ ಗತಿ ಬರುತ್ತೆ ಅಂತ. ಬಟ್ ಆರೆನ್ ಬೈತಾನೆ, ಅರ್ಮಿನ್ ಆ ರೀತಿ ಪ್ಯಾನಿಕ್ ಆಗ್ಬೇಡ, ನಾವ್ ಈ ಸಲ ಸೋಲಲ್ಲ, ಈ ಸಲ ಕಪ್ ನಮ್ದೆ ಅಂತ. ಅರ್ಮಿನ್ ಸ್ವಲ್ಪ ಪ್ಯಾನಿಕ್ ಆಗೋಗಿದ್ದ. ಅವನು ಸಾರಿ ಅಂತ ಹೇಳ್ತಾನೆ. ಮತ್ತೆ ಹೊರಗಡೆ ಇಲ್ಲಂತೂ ಟೈಟನ್ ಗಳು ಸೋಲ್ಜರ್ಸ್ ನ ಆಲ್ರೆಡಿ ಹೆಣ ಮಾಡಾಗಿದೆ. ಮತ್ತೆ ಒಳಗೂ ಕೂಡ ನುಗ್ಗಿವೆ. ಈ ಸುದ್ದಿ ಮಹಲ್ ನವರೆಗೂ ಬಂದ್ ಮುಟ್ಟುತ್ತೆ. ಅಂದ್ರೆ ವಾಲ್ ಸೀನಾದ ಒಳಗಡೆ ಇರೋ ಮಹಲ್ ನಲ್ಲಿ ಕಮಾಂಡರ್ ಪಿಕ್ಸಿಸ್ ಗೆ ಸುದ್ದಿ ಬಂದ್ ಮುಟ್ಟುತ್ತೆ. ಟೈಟನ್ ಗಳು ವಾಲ್ ರೋಸ್ ನ ಒಳಗೆ ನುಗ್ಗಿವೆ ಅಂತ. ಕಮಾಂಡರ್ ಪಿಕ್ಸಿಸ್ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಸೋಲ್ಜರ್. ಅಂಡ್ ಪಿಕ್ಸಿಸ್ ಕಮಾಂಡರ್ ಆಗಿರೋದ್ರಿಂದ ಅವರು ಇವಾಗ ಹೋಗ್ಬೇಕು ಹೋರಾಡೋಕೆ. ಬಟ್ ಇಲ್ಲಿನ ರಾಜ ಅಂತೂ ಸ್ವಾರ್ಥಿ ಗುರು. ಪಿಕ್ಸಿಸ್ ಗೆ ಹೋಗೋಕೆ ಬಿಡ್ತಾ ಇಲ್ಲ. ನೀನು ನನ್ನ ಪ್ರೊಟೆಕ್ಷನ್ ಗೆ ಇರ್ಬೇಕು ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಪಿಕ್ಸಿಸ್ ಹೇಳ್ತಾರೆ ಅಲ್ಲಿ ಎಷ್ಟೋ ಸೋಲ್ಜರ್ಸ್ ಪ್ರಾಣನ ಪಣಕ್ಕಿಟ್ಟು ಬೇರೆಯವರ ಬದುಕಿಗೆ ಹೋರಾಡ್ತಾ ಇದ್ದಾರೆ. ಇಂಥದ್ರಲ್ಲಿ ನಾನು ಹೋಗದೆ ಇರೋಕೆ ಆಗಲ್ಲ ಅಂತ. ನೀವು ಮೊದ್ಲು ಹೇಗೆ ಆರಾಮಾಗಿದ್ರು ಅದೇ ರೀತಿ ಇರಿ, ನಾನ್ ಮತ್ತೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅಂಡ್ ಹಾಗೆ ಸೀನ್ ಕಟ್ ಆಗುತ್ತೆ. ಇಲ್ಲಿ ಹೆಡ್ ಕ್ವಾರ್ಟರ್ ನಲ್ಲಿ ಪ್ಲಾನ್ ಏನಂದ್ರೆ ಗೋಡೆಯ ಫಸ್ಟ್ ನಲ್ಲಿ ಗ್ಯಾರಿಸನ್ ಇರ್ತಾರೆ. ಮತ್ತೆ ಮಿಡಲ್ ನಲ್ಲಿ ತರಬೇತಿ ಪಡ್ಕೊಳ್ತಾ ಇರೋರು ಇರ್ತಾರೆ. ಅಂಡ್ ಕೊನೆಯಲ್ಲಿ ಗ್ಯಾರಿಸನ್ ನ ಅಲೈಟ್ ಸೋಲ್ಜರ್ಸ್ ಇರ್ತಾರೆ. ವಾಲ್ ರೋಸ್ ನ ರಕ್ಷಣೆಗೋಸ್ಕರ ಕ್ಲಾರಿಟಿ ಕೊಟ್ಬಿಡ್ತೀನಿ, ಇದು ವಾಲ್ ರೋಸ್. ವಾಲ್ ರೋಸ್ ನ ಈ ಭಾಗದ ಗೇಟ್ ನ ಆ ಟೈಟನ್ ಹೊಡೆದಿತ್ತು. ಮತ್ತೆ ಈ ನಾರ್ತ್ ಗೇಟ್ ಹೊಡೆದೋದ್ರೆ ವಾಲ್ ರೋಸ್ ಗೆ ಎಲ್ಲಾ ಟೈಟನ್ ಗಳು ನುಗ್ಬಿಡುತ್ತವೆ. ಮತ್ತೆ ಮಾರಿಯಾಗೆ ಏನ್ ಗತಿ ಬಂದತ್ತೋ ಅದೇ ಗತಿ ಆಗುತ್ತೆ. ಸೊ ಈ 3 ಟೀಮ್ಸ್ ಇವಾಗ ಅದನ್ನ ಆಗದೆ ಇದ್ದಂಗೆ ನೋಡ್ಕೊಳ್ಬೇಕಾಗತ್ತೆ. ಬಟ್ ಆಲ್ರೆಡಿ ಫಸ್ಟ್ ಪಾರ್ಟ್ ನ ಎಲ್ಲಾ ಸೋಲ್ಜರ್ಸ್ ವೈಪ್ ಔಟ್ ಆಗಿದಾರಂತೆ, ಅಂದ್ರೆ ಸತ್ತಿದ್ದಾರೆ. ಸೊ ಎಲ್ಲಿವರೆಗೂ ಜನರು ಸೇಫ್ ಆಗಿ ಆ ಡಿಸ್ಟ್ರಿಕ್ಟ್ ಇಂದ ಗೇಟ್ ನ ಒಳಗೆ ಬರಲ್ವೋ ಅಲ್ಲಿವರೆಗೂ ನೀವು ಟೈಟನ್ ಗಳನ್ನ ತಡಿಬೇಕು. ಶಿನ್ಜೋ ಸಸಾಗೆಯೋ ನಿಮ್ಮ ಹೃದಯಗಳನ್ನ ಪಣಕ್ಕಿಡಿ ಮತ್ತೆ ಹೋರಾಡಿ ಅಂತ. ಅಂಡ್ ಇಲ್ಲಿ ಮಿಕಾಸಾ ಆರೆನ್ ಹತ್ರ ಹೇಳ್ತಾಳೆ ಒಂದ್ ವೇಳೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನ್ನ ಹತ್ರ ಬಂದ್ಬಿಡು ಅಂತ. ಬಟ್ ಅದೇ ಟೈಮ್ ನಲ್ಲಿ ಕಮಾಂಡ್ ಬರುತ್ತೆ ಏನಂದ್ರೆ ಮಿಕಾಸನ ಅವರು ಎಲೈಟ್ಸ್ ನ ಹತ್ರ ಇಟ್ಕೊಳ್ತಾರಂತೆ. ಆದ್ರೆ ಇವಾಗ ಮಿಕಾಸಾ ಬೇರೆ ಸ್ಕ್ವಾಡ್ ಗೆ ಹೋಗ್ತಾಳೆ. ಆರೆನ್ ಹತ್ರ ಇರೋಕೆ ಆಗಲ್ಲ, ಬಿಕಾಸ್ ಅವಳ ಸ್ಕಿಲ್ ಹೈ ಇದೆ ಅದಕ್ಕೆ. ಬಟ್ ಮಿಕಾಸಾಗೆ ಆರೆನ್ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ. ಆದ್ರೆ ಆರೆನ್ ಬೈತಾನೆ, ಮಿಕಾಸಾ ನೀನ್ ಪ್ಯಾನಿಕ್ ಆಗ್ಬೇಡ, ಇದು ಪೂರ್ತಿ ಮಾನವೀಯತೆಯ ಪ್ರಶ್ನೆ, ನಾವ್ ನಮ್ಗೋಸ್ಕರ ಈಗ ಬದುಕೋಕ್ ಆಗಲ್ಲ ಅಂತ. ಅಂಡ್ ಮಿಕಾಸಾ ಕೊನೆಯದಾಗಿ ಆರೆನ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಏನೇ ಆಗ್ಲಿ ಸಾಯ್ಬೇಡ ಅಂತ. ಅಂಡ್ ಆರೆನ್ ಹೋಗ್ತಾನೆ. ಆರೆನ್ ಸಾಯಲ್ಲ, ಯಾಕಂದ್ರೆ ಅವನು ಈ ಜಗತ್ತಿನ ಸತ್ಯನ ತಿಳ್ಕೊಳ್ಬೇಕು. ಅವ್ನ ಇಷ್ಟ ಬೇಗ ಸತ್ರೆ ಅವನ್ಗೆ
ಟೈಟನ್ ನ ಬಗ್ಗೆ ಯಾವತ್ತೂ ಗೊತ್ತೇ ಆಗಲ್ಲ. ಸೊ ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ. ಏನಂದ್ರೆ ಈ ಟೈಟನ್ ಗಳು ಪ್ರಾಣಿಗಳಿಗೆ ಏನು ಹಾನಿ ಮಾಡಲ್ಲ. ಅವರು ಪ್ರಾಣಿಗಳನ್ನ ಇಗ್ನೋರ್ ಮಾಡ್ತಾರೆ. ಮನುಷ್ಯರ ಹಾಗೆ ಟೈಟನ್ ಗಳಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇಲ್ಲ. ಸೊ ಅವರು ಹೇಗೆ ಹುಟ್ಟುತ್ತಾರೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಟೈಟನ್ ನ ಬಾಡಿ ಟೆಂಪರೇಚರ್ ತುಂಬಾನೇ ಹೈ ಇರುತ್ತೆ. ಅವರು ಬರೀ ಮನುಷ್ಯನಷ್ಟೇ ತಿನ್ನೋದು. ಆದ್ರೆ ಅವರು ಮನುಷ್ಯರಿಲ್ದೇನು ಕೂಡ 100 ವರ್ಷಗಳಿಂದ ಬದುಕಿವೆ. ನೀವು ಟೈಟನ್ ಗಳ ತಲೆನ ಹರಿಸಿದ್ರು ಕೂಡ ಅವರು ಸಾಯಲ್ಲ. ಮತ್ತೆ ಅದು ವಾಪಸ್ ಹುಟ್ಬಿಡುತ್ತೆ. ಬಟ್ ಒಂದು ದಾರಿ ಇದೆ ಟೈಟನ್ ನ ಸೋಲ್ಸೋಕೆ. ನಾವು ಟೈಟನ್ ನ ಕುತ್ತಿಗೆ ಹಿಂದೆ ಕತ್ತರಿಸಬೇಕಾಗುತ್ತೆ. ಅದರಿಂದ ಮಾತ್ರ ಟೈಟನ್ ಗಳು ಸಾಯ್ತಾರೆ. ಅಂಡ್ ಎರೆನ್ ಕೂಗ್ತಾನೆ, ಎಲ್ಲ ಬನ್ನಿ ಇವಾಗ ನಮ್ಮ ಸರಿದಿ ಅಂತ. ಮುಂದೆ ಹೋಗ್ತಾರೆ ಓಡಿಯಂ ಗಿಯರ್ಸ್ ನ ಮೂಲಕ. ಆದ್ರೆ ಇದಕ್ಕಿದ್ದಂಗೆ ಒಂದ್ ಟೈಟನ್ ಎರೆನ್ ನ ಮೇಲೆ ಜಂಪ್ ಆಗುತ್ತೆ. ಬಟ್ ಅರ್ಮಿನ್ ಬಂದು ಅವನನ್ನ ಈಚೆ ತರ್ತಾನೆ. ಆದ್ರೆ ಮುಂದೆ ನೋಡಿದ್ರೆ ಇದಂತೂ ಥಾಮಸ್ ಸಿಕ್ಕಾಕೊಂಡ್ ಬಿದ್ದಿದ್ದಾನೆ ಟೈಟನ್ ನ ಬಾಯಲ್ಲಿ. ಮತ್ತೆ ಆ ಟೈಟನ್ ಥಾಮಸ್ ನ ತಿನ್ಬಿಡುತ್ತೆ. ಶಿಟ್, ಒಳ್ಳೆ ಕ್ಯಾರೆಕ್ಟರ್ ಆಗಿದ್ದ ಗುರು. ಎರೆನ್ ಕೂಗ್ತಾನೆ, ನಿನ್ಗೆ ಎಷ್ಟು ಧೈರ್ಯ, ಬನ್ನಿ ಅಲ್ಲ ನಾನು ಟೈಟನ್ ನ ಹೋಗೋಕೆ ಬಿಡಲ್ಲ. ಬಟ್ ಮಧ್ಯ ಒಂದ್ ಟೈಟನ್ ಎರೆನ್ ನ ಕಾಲನ್ನ ಕಚ್ಬಿಡುತ್ತೆ. ಶಿಟ್, ಅವನ್ ಕಾಲು ಕೂಡ ಕಟ್ಟಾಗೋಯ್ತು. ಎರೆನ್ ಅಂತೂ ಮಹಡಿಯಿಂದ ಮಹಡಿಗೆ ಬಡ್ಕೊಂಡು ಬಿದ್ಬಿಟ್ಟ. ಅಂಡ್ ಇಲ್ಲಂತೂ ಎರೆನ್ ನ ಟೀಮ್ ಮೇಟ್ಸ್ ಕೂಡ ಟೈಟನ್ ಗಳ ಕೈಗೆ ಸಿಕ್ಬಿದ್ರು. ಮತ್ತೆ ಅರ್ಮಿನ್ ನ ಹಿಂದೆ ನೋಡಿದ್ರೆ ಅರ್ಮಿನ್ ಹತ್ರ ಕೂಡ ವರ್ಲ್ಡ್ ಫೇಮಸ್ ಸ್ಯಾಂಟಾ ಕ್ಲಾಸ್ ನ ರೀತಿ ಕಾಣೋ ಟೈಟನ್ ಬರುತ್ತೆ. ಮತ್ತೆ ಅದು ಅರ್ಮಿನ್ ನ ನುಂಗೋದ್ರಲ್ಲಿದೆ. ಅಂಡ್ ಅದು ನುಂಗೆ ಬಿಡ್ತು. ಬಟ್ ಇಲ್ಲಿ ಎರೆನ್ ಗೆ ನೆನಪಾಗುತ್ತೆ ಹೇಗೆ ಅರ್ಮಿನ್ ಬಾಲ್ಯದಲ್ಲಿ ಎರೆನ್ ಗೆ ಹೇಳಿದ ಹೇಗೆ ಅವನ ಅಜ್ಜ ಒಂದು ಬುಕ್ ನ ಬರ್ದಿದ್ರು ಹೊರಗಿನ ಜಗತ್ತಿನ ಬಗ್ಗೆ. ಅಲ್ಲಿ ಸಮುದ್ರ ಇದೆಯಂತೆ, ಮಂಜು ಮತ್ತೆ ಮರುಭೂಮಿನೂ ಇದೆಯಂತೆ. ವರ್ಷಗಳಿಂದ ಗೋಡೆಯ ಒಳಗೆ ಇವರೆಲ್ಲ ಇರೋದ್ರಿಂದ ಹೊರಗಿನ ಜಗತ್ತಿನ ಬಗ್ಗೆ ಇವ್ರಿಗೆ ಏನು ಗೊತ್ತೇ ಇಲ್ಲ. ಹೊರಗೆ ಏನಿದೆ ಅನ್ನೋದು ಗೊತ್ತೇ ಇಲ್ಲ. ನದಿ ಮತ್ತೆ ಬಾವಿ ಬಗ್ಗೆ ಗೊತ್ತು, ಆದ್ರೆ ಸಮುದ್ರದ ಬಗ್ಗೆ ಗೊತ್ತೇ ಇಲ್ಲ. ಅರ್ಮಿನ್ ಮತ್ತೆ ಎರೆನ್ ಪ್ರಾಮಿಸ್ ಮಾಡಿದ್ರು ಒಂದಿನ ನಾವಿಬ್ರು ಸೇರಿ ಹೊರಗಿನ ಜಗತ್ತಿಗೆ ಹೋಗೋಣ ಅಂತ. ಅಂಡ್ ಎರೆನ್ ಎದ್ದೇಳ್ತಾನೆ ಮತ್ತೆ ಸೀದಾ ಅರ್ಮಿನ್ ಕೈ ಹಿಡಿತಾನೆ. ಎರೆನ್ ಅರ್ಮಿನ್ ನ ಟೈಟನ್ ನ ಬಾಯಿಂದ ಆಚೆ ಹಾಕ್ತಾನೆ. ಎರೆನ್ ಹೇಳ್ತಾನೆ, ಅರ್ಮಿನ್ ನೀ ನನ್ಗೆ ಹೇಳ್ದೆ ಹೇಗೆ ಹೊರ ಜಗತ್ತು ಇರ್ಬಹುದು ಅಂತ. ನಾನ್ ಇಂಥ ಜಾಗದಲ್ಲಿ ಸಾಯೋಕಾಗಲ್ಲ. ಅಂಡ್ ಟೈಟನ್ ಎರೆನ್ ನ ನುಂಗ್ ಬಿಡುತ್ತೆ. ಏನಾಗತ್ತೆ ಈಗ, ಎರೆನ್ ಸತ್ತೋದ್ನ. ಎಪಿಸೋಡ್ 6. ಅರ್ಮಿನ್ ಎದ್ದೇಳು ಅಂತ ಕೋನಿ ಅರ್ಮಿನ್ ನ ಏಳಿಸ್ತಾನೆ. ಆದ್ರೆ ಎಲ್ಲ ಮುಗ್ದೋಗಿದೆ. ಅರ್ಮಿನ್ ಒಬ್ನೇ ಬದ್ಕೊಂಡಿದ್ದಾನೆ. ಮತ್ತೆ ಅವನು ಅಲ್ಲಿನ ಮುಂದೆ ಹೋಗ್ತಾನೆ. ಅರ್ಮಿನ್ ಒಬ್ನೇ ಸರ್ವೈವ್ ಆಗಿರೋದ್ರಿಂದ ಅವನ್ಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಾ ಇದೆ. ಅವನ್ ಕಾಮ್ರೇಡ್ಸ್ ಎಲ್ಲ ಸತ್ತೋದ್ರು, ಅವನೊಬ್ನೇ ಬದುಕಿರೋದು ಅಂತ. ಇಲ್ಲಿ ಎಲ್ಲಾ ಕಡೆ ರಕ್ತ ಮತ್ತೆ ಹೆಣಗಳೇ ಇರೋದು. ಈ ಜಾಗ ಮೊದ್ಲಿಂದನೂ ನರಕನೇ ಆಗಿತ್ತು. ಹಾಗೆ ಸೀನ್ ಕಟ್ ಆಗತ್ತೆ. ಮತ್ತೆ ವಾಲ್ರೋಸ್ ನ ಗೇಟ್ ನಲ್ಲಿ ಜನರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಒಬ್ಬ ಕಂಪನಿ ಓನರ್ ಜಗಳ ಆಡ್ತಾ ಇದ್ದಾನೆ. ಅವನು ತನ್ನ ಟ್ರಕ್ ನ ಮುಂದೆ ತಳ್ಳೋಕೆ ಹೇಳ್ತಾ ಇದ್ದಾನೆ ಜನರಿಗೆ. ಜನ ಅಂತೂ ಆ ಗೇಟ್ ನಿಂದ ಮುಂದೆ ಹೋಗೋಕೆ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಹಿಂದೆ ಟೈಟನ್ ಬರೋ ಚಾನ್ಸಸ್ ಇದೆ. ಮತ್ತೆ ಇವನು ಅಡ್ಡ ನಿಂತ್ಕೊಂಡಿದ್ದಾನೆ. ಇಲ್ಲಿ ಅಮ್ಮ ಮಗಳಿಗೆ ಸಮಾಧಾನ ಮಾಡ್ತಾ ಇದ್ದಾಳೆ, ಏನು ಆಗಲ್ಲ ಅಂತ, ಎಲ್ಲ ಸರಿ ಹೋಗುತ್ತೆ ಅಂತ. ಆದ್ರೆ ಮುಂದೆ ನೋಡಿದ್ರೆ ಒಂದು ಅಬ್ನಾರ್ಮಲ್ ಟೈಟನ್ ಬರ್ತಾ ಇದೆ. ಇದನ್ನ ನೋಡ್ಕೊಂಡಂತೂ ಎಲ್ಲ ಆ ಟ್ರಕ್ ನ ಮುಂದೆ ತಳ್ತಾ ಇದ್ದಾರೆ. ಆದ್ರೆ ಆ ಟ್ರಕ್ ಅಂತೂ ಮುಂದೆ ಹೋಗ್ತಾನೆ ಇಲ್ಲ. ಅಬ್ನಾರ್ಮಲ್ ಟೈಟನ್ ಗಳು ನಾರ್ಮಲ್ ಟೈಟನ್ ಗಳಿಗಿಂತ ತುಂಬಾನೇ ಸ್ಪೀಡ್ ಇರುತ್ತೆ. ಲೈಟ್ಸ್ ಗೂ ಕೂಡ ಅದ್ರ ಸ್ಪೀಡ್ ನ ಮ್ಯಾಚ್ ಮಾಡೋಕ್ ಆಗಲ್ಲ. ಆದ್ರೆ ಮಿಕಾಸ ಬಂದು ಟೈಟನ್ ನ ಮುಗಿಸ್ಬಿಡ್ತಾಳೆ. ಈ ಕಂಪ್ನಿ ಅವ್ನು ಹೇಳ್ತಾನೆ, ಇವ್ರಿಗೆಲ್ಲ ಹೇಳು ನಾನ್ ಗಾಡಿನ ಮುಂದೆ ಪಾಸ್ ಮಾಡ್ಬೇಕು ಅಂತ. ಬಟ್ ಮಿಕಾಸ ಹೇಳ್ತಾಳೆ, ಅಲ್ಲಿ ಅಷ್ಟು ಜನ ಸಾಯ್ತಾ ಇದ್ದಾರೆ ಇವರ ರಕ್ಷಣೆಗೋಸ್ಕರ. ನೀನ್ ಇಲ್ಲಿ ಅಡ್ಡ ಆಗಿದ್ಯಾ, ಮತ್ತೆ ಜನರಿಗೆ ಹೋಗೋಕ್ ಆಗ್ತಾ ಇಲ್ಲ. ಮಿಕಾಸ ಅವನ ಕತ್ತಿಗೆ ಕತ್ತಿ ಇಟ್ಬಿಡ್ತಾಳೆ. ಅಂಡ್ ಅವನು ಹೆದ್ರಿ ಗಾಡಿನ ಗೇಟ್ ನಿಂದ ಈಚೆ ತರ್ತಾನೆ. ಮತ್ತೆ ಜನರೆಲ್ಲ ಫೈನಲಿ ಹೋಗ್ತಾರೆ. ಅಂಡ್ ಈ ಹುಡುಗಿ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಮತ್ತೆ ಹಾಗೆ ಮಿಕಾಸನ ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ. ಸೊ ಮಿಕಾಸ ಚಿಕ್ಕವಳಿದ್ದಾಗ ಅವಳಿಗೆ ಅಪ್ಪ ಅಮ್ಮ ಕೂಡ ಇದ್ರು. ಆದ್ರೆ ಒಂದಿನ ಅವರ ಮನೆಗೆ ಕ್ರಿಮಿನಲ್ಸ್ ನುಗ್ತಾರೆ. ಮತ್ತೆ ಮಿಕಾಸನ ಅಪ್ಪ ಅಮ್ಮನ ಕೊಲೆ ಮಾಡಿ ಮಿಕಾಸನ ಎತ್ಕೊಂಡು ಹೋಗ್ತಾರೆ. ಡಾಕ್ಟರ್ ಗ್ರೀಶಾ ಅಂದ್ರೆ ಎರೆನ್ ಅಪ್ಪ ಮಿಕಾಸನ ಅಪ್ಪನ ಗೆಳೆಯರಾಗಿದ್ರು. ಮತ್ತೆ ಕೊಲೆಯಾದ ದಿನ ಗ್ರೀಶಾ ಮನೆಗೆ ಬಂದ್ ನೋಡಿದ್ರೆ ಅವಳ ಅಪ್ಪ ಅಮ್ಮನ ಕೊಲೆಯಾಗಿತ್ತು. ಹಾಗೆ ಮಿಕಾಸ ಕಾಣೆಯಾಗಿದ್ಲು, ಅಂದ್ರೆ ಅವಳನ್ನ ಕಿಡ್ನಾಪ್ ಮಾಡಿದ್ರು. ಗ್ರೀಶಾ ಪೊಲೀಸ್ ಬ್ರಿಗೇಡ್ ಗೆ ಇನ್ಫಾರ್ಮ್ ಮಾಡೋಕೆ ಟ್ರೈ ಮಾಡ್ತಾರೆ. ಮತ್ತೆ ಇಲ್ಲಿ ಕಿಡ್ನಾಪರ್ಸ್ ಪ್ಲಾನ್ ಮಾಡಿದ್ರು ಮಿಕಾಸನ ಬ್ಲಾಕ್ ಮಾರ್ಕೆಟ್ ಗೆ ಮಾರಾಕೋಕೆ. ಆದ್ರೆ ಹೊರಗಡೆ ಬಾಗ್ಲು ತಟ್ಟು ಸದ್ ಬರುತ್ತೆ. ಅಂಡ್ ಒಬ್ಬ ಕ್ರಿಮಿನಲ್ ಬಂದ್ ನೋಡಿದ್ರೆ ಇದಂತೂ ಎರೆನ್ ಆಗಿದ್ದ. ಅವನು ಸೀದಾ ಚಾಕು ಹಾಕ್ಬಿಡ್ತಾನೆ ಆ ಕಿಡ್ನಾಪರ್ ಗೆ. ಅಂಡ್ ಹಾಗೆ ಮತ್ತೊಬ್ಬ ಕಿಡ್ನಾಪರ್ ಕೂಡ ಎರೆನ್ ಚಾಕುವಿನ ಕೊಂದಾಕಿದ್ದ ಆ ಚಿಕ್ಕ ವಯಸ್ಸಿನಲ್ಲಿ. ಮತ್ತೆ ಇದನ್ನೇ ಅಲ್ಲಿ ಮಿಕಾಸ ಕೂಡ ನೋಡಿದ್ಲು. ಅಂಡ್ ಎರೆನ್ ಮಿಕಾಸನ ಬಿಡಿಸ್ತಾನೆ. ಬಟ್ ವೇಟ್, ಮಿಕಾಸ ಹೇಳ್ತಾಳೆ ಅಲ್ಲಿ ಮೂರನೇವನು ಕೂಡ ಇದ್ದ ಅಂತ. ಆದ್ರೆ ಎರೆನ್ ಅಂತೂ ಇಬ್ರನ್ನ ಕೊಂದಿರೋದು. ಅಂಡ್ ಅವನಂತೂ ಎರೆನ್ ನ ಹಿಂದೆ ಬಂದ್ಬಿಟ್ಟ ಮತ್ತೆ ಹಿಡ್ಕೊಂಡ್ಬಿಟ್ಟ. ಅವನು ಎರೆನ್ ನ ಕತ್ತು ಹಿಸ್ಕಿ ಸಾಯಿಸೋಕ್ ನೋಡ್ತಾ ಇದ್ದಾನೆ. ಬಟ್ ಎರೆನ್ ಮಿಕಾಸಗೆ ಹೇಳ್ತಾನೆ, ಫೈಟ್ ಮಾಡು ಮಿಕಾಸ, ಫೈಟ್ ಮಾಡು. ನೀನ್ ಸೋತ್ರೆ ಸಾಯ್ತೀಯಾ, ಗೆದ್ರೆ ಬದುಕ್ತೀಯಾ. ಆದ್ರೆ ನೀನ್ ಹೋರಾಡದೆ ಇದ್ರೆ ಗೆಲ್ಲೋಕೆ ಆಗಲ್ಲ. ಬಟ್ ಇಲ್ಲಂತೂ ಮಿಕಾಸನ ಕೈ ನಡುಗ್ತಾ ಇದೆ. ಯಾಕಂದ್ರೆ ಅವಳು ಇಲ್ಲಿವರೆಗೂ ರಕ್ತ ಮತ್ತೆ ಕೊಲೆಯನ್ನೆಲ್ಲ ಕಾಣ್ಲೇ ಇಲ್ಲ. ನಿಮ್ಗೇನ್ ಅನ್ಸುತ್ತೆ, ಮಿಕಾಸ ಚಾಕು ಹಾಕ್ತಾಳ? ಮಿಕಾಸಗೆ ನೆನ್ಪಾಗುತ್ತೆ ಈ ಜಗತ್ತು ಕ್ರೂರ, ನಿಮ್ಗಿಂತ ಮೇಲೆ ಇರೋರು ನಿಮ್ಮನ್ನ ತಿಂತಾರೆ ಅಂದ್ರೆ ಬಳಸ್ಕೊಳ್ತಾರೆ. ಆ ದಿನ 2 ಘಟನೆ ನಡೀತು. ಒಂದು, ಮಿಕಾಸಗೆ ಈ ಜಗತ್ತಿನ ಸತ್ಯ ತಿಳಿತು. ಮತ್ತೆ ಇನ್ನೊಂದು, ಅವಳ ಆಕ್ಟರ್ ಮ್ಯಾನ್ ಬ್ಲಡ್ ಲೈನ್ ಪವರ್ ಹೆಚ್ಚಳ ಆಗುತ್ತೆ. ಅಂಡ್ ಸೀದಾ ಕ್ರಿಮಿನಲ್ ಗೆ ಚಾಕು ಹಾಕ್ಬಿಟ್ಲು. ಮತ್ತೆ ರಾತ್ರಿ ಆಗಿರುತ್ತೆ. ಅಲ್ಲಿ ಪೊಲೀಸ್ ಬ್ರಿಗೇಡ್ ಬಂದು ನೋಡಿರುತ್ತೆ. ಚಾಕು ಹೇಗೆ ಹಾಕಿದ್ಲು ಅಂದ್ರೆ ಅವನ ಪೂರ್ತಿ ಹೃದಯನೇ ಸೀದಾ ಸೀಳಿ ಹೋಗಿತ್ತು. ಇದು ಆಕ್ಟರ್ ಮ್ಯಾನ್ ನ ಪವರ್. ಅಂಡ್ ಎಲ್ಲೋ ದೂರದಲ್ಲಿ ಇವಾಗ ಇಲ್ಲಿ ಗ್ರೀಶಾ ಮತ್ತೆ ಎರೆನ್ ಇದ್ದಾರೆ. ಮತ್ತೆ ಮಿಕಾಸ ಕೂಡ ಇದ್ದಾಳೆ. ಮಿಕಾಸಗೆ ಹೋಗೋಕೆ ಮನೆ ಇಲ್ಲ. ಅಂಡ್ ಚಳಿ ಬೇರೆ ಇದೆ. ಸೊ ಎರೆನ್ ತನ್ನ ಸ್ಕಾರ್ಫ್ ನ ಅವಳಿಗೆ ಹಾಕ್ತಾನೆ. ಆ ದಿನ ಮಿಕಾಸಗೆ ಕ್ರಶ್ ಆಗಿದ್ದು. ಮತ್ತೆ ಆ ದಿನದಿಂದ
ಹೇಳ್ತಾನೆ ಗ್ರೀಶಾ ಮಿಕಾಸನ ತನ್ನ ಮನೆಗೆ ಕರ್ಕೊಂಡು ಹೋದ್ರು ಮತ್ತೆ ಅವಳನ್ನ ಸಾಕ್ತಾರೆ. ಸೊ ಎರೆನ್ ಮಿಕಾಸ ಸಿಬ್ಲಿಂಗ್ಸ್ ಅಲ್ಲ ಗುರು. ಎಪಿಸೋಡ್ 7 ಇಲ್ಲಿ ಟೈಟನ್ ಗಳಂತೂ ತುಂಬಾ ಕಡೆ ನುಗ್ಗಿವೆ ಮತ್ತೆ ಭಯ ಎಷ್ಟು ಮಟ್ಟಿಗಿದೆ ಅಂದ್ರೆ ಕೆಲವು ಮೆಂಬರ್ಸ್ ಸೂಸೈಡ್ ಮಾಡ್ಕೊಂತ ಇದ್ದಾರೆ. ಮತ್ತೆ ಇಲ್ಲಿ ಹೆಡ್ ಕ್ವಾರ್ಟರ್ ನ ಹೊರಗಡೆ ತುಂಬಾ ದೂರದಲ್ಲಿ ಜೀನ್ ಮತ್ತೆ ಕೋನಿ ಹಾಗೆ ಬಾಕಿ ಸೋಲ್ಜರ್ಸ್ ಕೂಡ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ. ಬಿಕಾಸ್ ಓಡಿಯನ್ ಗಿಯರ್ ನಲ್ಲಿ ಗ್ಯಾಸ್ ಖಾಲಿಯಾಗಿದೆ. ಯಾಕಂದ್ರೆ ಹೆಡ್ ಕ್ವಾರ್ಟರ್ ನಲ್ಲಿ ನೋಡಿದ್ರೆ ಮೆಂಬರ್ಸ್ ಗ್ಯಾಸ್ ನ ಸಪ್ಲೈ ಮಾಡೋದು ಬಿಟ್ಟು ಭಯದಿಂದ ಕೂತ್ಕೊಂಡಿದ್ದಾರೆ. ಅಂಡ್ ಎಲ್ಲಿ ಗ್ಯಾಸ್ ಸಿಲಿಂಡರ್ಸ್ ಇರುತ್ತೋ ಅಲ್ಲಿ ಟೈಟನ್ ಗಳು ನುಗ್ಗಿವೆ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಂಥ ಜಗತ್ತಿನಲ್ಲಿ ಪ್ರತಿ ಕ್ಷಣ ನೀವು ಟೈಟನ್ ಗಳಿಂದ ಹೆದರ್ಕೊಂಡು ಬದುಕಬೇಕಾಗತ್ತೆ. ಕೋನಿ ಹೇಳ್ತಾನೆ ಉಳಿದಿರೋದು ಒಂದೇ ದಾರಿ, ಹೆಡ್ ಕ್ವಾರ್ಟರ್ ಗೆ ಅವರೇ ಹೋಗ್ಬೇಕು. ಆದ್ರೆ ತುಂಬಾ ಟೈಟನ್ ಗಳ ವಿರುದ್ಧ ಫೈಟ್ ಮಾಡ್ಬೇಕಾಗತ್ತೆ. ಅವ್ನು ಹೇಳ್ತಾನೆ ಇಲ್ಲಿ ಕೂತ್ಕೊಂಡು ಸಾಯೋದ್ಕಿಂತ ಹೋರಾಡಿ ಆದ್ರೂ ಸಾಯೋಣ ಅಂತ. ಒಂದ್ ವೇಳೆ ಗೆದ್ರೆ ನಾವು ಬದುಕಬಹುದು. ಆದ್ರೆ ಜೀನ್ ಹೇಳ್ತಾನೆ ನಾವು ಸಾಯೋಕೆ ಒಪ್ರು ಕೂಡ ಬಾಕಿ ಜನ ಒಪ್ಪಲ್ಲ, ಅವರು ಬರಲ್ಲ, ಅವರು ಹೆದರ್ಕೊಂಡಿದ್ದಾರೆ. ಮತ್ತೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ, ಗ್ಯಾಸ್ ಸಪ್ಲೈ ನಡೆಯೋ ರೂಮ್ ನಲ್ಲಿ ಡಜನ್ ಗಟ್ಲೆ ಟೈಟನ್ ಗಳು ನುಗ್ಗಿರ್ತಾರೆ. ಆಲ್ರೆಡಿ 4-3 ಮೀಟರ್ ಉದ್ದ ಇರೋ ಟೈಟನ್ ಗಳು. ಶಾಶಾ ಕೂಡ ಎಲ್ಲರನ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾಳೆ. ಬಟ್ ಎಲ್ಲ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಗುರು. ಅರ್ಮಿನ್ ಕೂಡ ಟ್ರಾಮಾದಲ್ಲಿ ಇದ್ದಾನೆ ಎರೆನ್ ನ ಸಾವನ್ನ ನೋಡಿ. ಬಟ್ ಮೇನ್ ಕ್ಯಾರೆಕ್ಟರ್ ಸಾಯೋಕೆ ಸಾಧ್ಯ. ಅಂಡ್ ಅಲ್ಗೆ ಮಿಕಾಸ ಬರ್ತಾಳೆ ಮತ್ತೆ ಅಲ್ಲಿರೋರ್ನೆಲ್ಲ ಕೇಳ್ತಾಳೆ ನೀವೆಲ್ಲರೂ ಎರೆನ್ ನ ನೋಡಿದೀರಾ ಅಥವಾ ನಿಮ್ಗೆ ಗೊತ್ತಾ ಅವನ್ ಎಲ್ಲಿದ್ದಾನೆ ಅಂತ. ಆದ್ರೆ ಅವ್ರು ಯಾರು ನೋಡ್ಲಿಲ್ಲ ಮತ್ತೆ ಅವ್ರಿಗೆ ಗೊತ್ತು ಇಲ್ಲ ಎರೆನ್ ಎಲ್ಲಿದ್ದಾನೆ. ಮತ್ತೆ ಹಾಗೆ ಅವಳು ಅರ್ಮಿನ ನೋಡ್ತಾಳೆ ಮತ್ತೆ ಅವನ ಹತ್ರ ಬಂದು ಕೇಳ್ತಾಳೆ ನೀನ್ ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ ಅಂತ. ಹಾಗೆ ಎರೆನ್ ಎಲ್ಲಿದ್ದಾನೆ ಅಂತ. ಮತ್ತೆ ಅರ್ಮಿನ್ ಧೈರ್ಯ ಮಾಡಿ ಹೇಳ್ತಾನೆ ನಮ್ಮ ಸ್ಕ್ವಾಡ್ ನಲ್ಲಿರೋರೆಲ್ಲ ತಮ್ಮ ಜವಾಬ್ದಾರಿನ ನಿಭಾಯಿಸಿ ಹುತಾತ್ಮರಾದ್ರು ಅಂತ. ಅಂದ್ರೆ ಎರೆನ್ ಕೂಡ ಸತ್ತೋದ ಅಂತ. ಇದನ್ನ ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ಬಿಕಾಸ್ ಒಂದು ಪೂರ್ತಿ ಸ್ಕ್ವಾಡ್ ಹೋಗಿದೆ ಅಂಡ್ ಅದೇ ಗತಿ ಇವ್ರಿಗೂ ಬರಬಹುದು ಅಂತ. ಅರ್ಮಿನ್ ಅಳ್ತಾ ಇದ್ದಾನೆ ಎರೆನ್ ನನ್ನ ರಕ್ಷಿಸೋಕ್ ಹೋಗಿ ಅವನು ಸತ್ತ ಅಂತ. ಬಟ್ ಮಿಕಾಸ ಮುಂದೆ ಬರ್ತಾಳೆ. ಅಲ್ಲಿರೋ ಎಲ್ಲರಿಗೂ ಹೇಳ್ತಾಳೆ ಕೇಳಿ ಎಲ್ಲ, ನಾನು ನಿಮ್ಮೆಲ್ಲರಿಗಿಂತ ಪವರ್ಫುಲ್ ಮತ್ತೆ ನಾನ್ ಹೆಡ್ ಕ್ವಾರ್ಟರ್ ಗೆ ಹೋಗ್ತೀನಿ. ಯಾಕಂದ್ರೆ ನನ್ಗೆ ಗೊತ್ತು ಒಂದ್ ವೇಳೆ ಹೋರಾಡಿದ್ರೆ ಮಾತ್ರ ಬದುಕೋಕಾಗೋದು. ನೀವೆಲ್ಲ ಇಲ್ಲೇ ಬಿದ್ದಿರ್ತೀರಾ, ಇಷ್ಟೆಲ್ಲ ಜನ ಬಲಿ ವ್ಯರ್ಥ ಆಗೋಕೆ ಬಿಡ್ತೀರಾ, ಅದು ನಿಮ್ಗೆ ಬಿಟ್ಟಿದ್ದು. ನಾನು ಒಬ್ಳೆ ಹೋಗ್ತೀನಿ ಅಂತ. ಅಂಡ್ ಆಫ್ ಕೋರ್ಸ್ ಯಾರಾದ್ರೂ ಮುಖದ ಮುಂದೆ ಉಗ್ದೋದ್ರೆ ಮೋಟಿವೇಶನ್ ಅಂತೂ ಬಂದೇ ಬರುತ್ತೆ. ಸೊ ಇಲ್ಲಿರೋರೆಲ್ಲ ತಯಾರಾಗ್ತಾರೆ ಹೋಗೋಕೆ, ಜೀನ್ ಮತ್ತೆ ಕೋನಿ ಕೂಡ. ಯಾಕಂದ್ರೆ ನೆನ್ಪಿಟ್ಕೊಳ್ಳಿ ಎರೆನ್ ಏನ್ ಹೇಳಿದ, ನೀವು ಪ್ರಯತ್ನನೇ ಮಾಡದೇ ಇದ್ರೆ ಗೆಲ್ತಿರೋ ಇಲ್ವೋ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತ. ಮತ್ತೆ ಜಗತ್ತಿನಲ್ಲಿ ಹೋರಾಡಿದ್ರೆ ಮಾತ್ರ ಗೆಲ್ಲೋಕಾಗತ್ತೆ. ಮಿಕಾಸ ಅಂತೂ ಫುಲ್ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದಾಳೆ ಎಲ್ಲಾ ಕೋಪದಲ್ಲಿ. ಆದ್ರೆ ಗ್ಯಾಸ್ ಖರ್ಚಾಗ್ಬಿಡುತ್ತೆ ಅಂಡ್ ಅವಳು ಬಿದ್ದೋಗ್ಬಿಡ್ತಾಳೆ. ಮತ್ತೆ ಅವಳ ಬೆನ್ನಲ್ಲಿ ಅರ್ಮಿನ್ ಹಾಗೆ ಕೋನಿ ಕೂಡ ಹೋಗ್ತಾರೆ ಅವಳನ್ನ ಕಾಪಾಡೋಗೋಸ್ಕರ. ಹಾಗೆ ಮಿಕಾಸ ಕಣ್ ತೆರಿತಾಳೆ. ಅವಳು ಎಲ್ಲಿದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ಲ. ಮತ್ತೆ ಅವಳು ನೆನ್ಸ್ಕೊಂತ ಇದ್ದಾಳೆ ಈ ಜಗತ್ತು ಎಷ್ಟು ಕ್ರೂರ ಅಂತ. ಇಷ್ಟು ಕ್ರೂರ ಯಾಕಿದೆ ಈ ಜಗತ್ತು, ಪದೇ ಪದೇ ಇವರೆಲ್ಲರ ಪ್ರಾಣ ದೀಪದ ರೀತಿ ನಂದೋಗ್ತಾ ಇದೆ. ಇಲ್ಲಿ ನಾವು ನೋಡ್ತೀವಿ ಹೆಡ್ ಕ್ವಾರ್ಟರ್ ಗೆ ಇವ್ರ ಹತ್ರ ತಲುಪೋಕೆ ಆಗ್ತಾ ಇಲ್ಲ. ತುಂಬಾ ಮೆಂಬರ್ಸ್ ಸಾಯ್ತಾ ಇದ್ದಾರೆ. ಜೀನ್ ಭಯದಲ್ಲಿದ್ದಾನೆ. ಒಂದ್ ವೇಳೆ ಇಲ್ಲಿಂದ ಮೂವ್ ಆಗದೆ ಇದ್ರೆ ಬಾಕಿ ಜನ ಕೂಡ ಸಾಯ್ತಾರೆ. ಇರೋ ಎಲ್ಲ ಮೆಂಬರ್ಸ್ ಸಾಯ್ತಾರೆ. ಮತ್ತೆ ಇಲ್ಲಿ ಮಿಕಾಸಗೆ ನೆನ್ಪಾಯ್ತು ಈ ಜಗತ್ತು ತುಂಬಾನೇ ಕ್ರೂರ ಇರಬಹುದು ಆದ್ರೆ ಅಷ್ಟೇ ಸುಂದರ ಕೂಡ ಇದೆ. ಮಿಕಾಸ ಕೂತ್ಕೊಂಡು ತನ್ನ ಸಾವನ್ನ ಅಕ್ಸೆಪ್ಟ್ ಮಾಡ್ತಾಳೆ. ಯಾಕಂದ್ರೆ ಅವಳಿಗೆ ಗೊತ್ತಿಲ್ಲ ಏನಾಗತ್ತೆ ಮುಂದೆ. ಮತ್ತೆ ಟೈಟನ್ ಬರ್ತಾ ಇದೆ ಹಿಂದೆ. ಮತ್ತೆ ಗ್ಯಾಸ್ ಖರ್ಚಾಗಿರೋದ್ರಿಂದ ಅವಳು ಎಸ್ಕೇಪ್ ಕೂಡ ಮಾಡೋಕ್ ಆಗಲ್ಲ. ಮಿಕಾಸಗೆ ಮತ್ತೆ ನೆನಪಾಗತ್ತೆ. ಯಾಕಂದ್ರೆ ಅವಳ ಮನ್ಸು ಒಪ್ತಾ ಇಲ್ಲ ಸಾಯೋಕೆ. ಯಾಕೆ? ಬಿಕಾಸ್ ಎರೆನ್ ಆ ದಿನ ಹೇಳಿದ್ದ ಹೋರಾಡು. ಅಂಡ್ ಮಿಕಾಸ ಅದೇ ಜೋಶ್ ಅಲ್ಲಿ ಬ್ಲೇಡ್ ನ ಎತ್ತಾಳೆ. ಬಟ್ ಹಿಂದಿಂದ ವಾಟ್ ಒಂದು ಟೈಟನ್ ಬಂದು ಇನ್ನೊಂದು ಟೈಟನ್ ಗೆ ಪಂಚ್ ಮಾಡುತ್ತೆ. ಆದ್ರೆ ಯಾಕೆ? ಈ ದೊಡ್ಡ ಟೈಟನ್ ಅಂತೂ ಮಿಕಾಸಾಗೆ ತಿನ್ನೋಕೆ ಬಂದಿತ್ತಲ್ಲ, ಆ ಟೈಟನ್ ನ ಹಿಟ್ ರುಬ್ದಂಗೆ ರುಬ್ತಾ ಇದೆ. ಹ್ಯಾಂಡಲ್ ಗೆ ಅರ್ವಿನ್ ಬರ್ತಾನೆ ಮತ್ತೆ ಮಿಕಾಸನ ಎತ್ಕೊಂಡು ತರ್ತಾರೆ. ಫೈನಲಿ ಮಿಕಾಸ ಸೇಫ್ ಆಗಿದ್ದಾಳೆ. ಆದ್ರೆ ಈ ಟೈಟನ್ ಅಂತೂ ಬಾಕ್ಸಿಂಗ್ ಬೇರೆ ಮಾಡುತ್ತೆ. ಆದ್ರೆ ಅರ್ವಿನ್ ಮಿಕಾಸ ಮತ್ತೆ ಕೋನಿಗೆ ಏನು ಮಾಡದೆ ಹೋಗುತ್ತೆ. ಅಂದ್ರೆ ಈ ಟೈಟನ್ ಬರೀ ಟೈಟನ್ ಗಳನ್ನೇ ಮಾತ್ರ ಕೊಲ್ಲೋದು ಅನ್ಸುತ್ತೆ. ಮತ್ತೆ ಅರ್ವಿನ್ ಮಿಕಾಸಗೆ ತನ್ನ ಸಿಲಿಂಡರ್ ನ ಕೊಡ್ತಾನೆ. ಬಿಕಾಸ್ ಗ್ಯಾಸ್ ಖಾಲಿ ಆಗಿತ್ತು ಅವಳ ಗಿಯರ್ ನಲ್ಲಿ ಅಂತ ನಿಮ್ಗೆ ಗೊತ್ತಿದೆ. ಮತ್ತೆ ಹೆಡ್ ಕ್ವಾರ್ಟರ್ ಗೆ ಹೋಗ್ಲೇಬೇಕು ಈಗ. ಆದ್ರೆ ಅವಳು ಹೇಳ್ತಾಳೆ ನಾನ್ ನಿನ್ನ ಇಲ್ಲಿ ಬಿಟ್ಟು ಹೋಗೋಕ್ ಆಗಲ್ಲ ಅಂತ. ಮಿಕಾಸಗೆ ತಲೆಯಲ್ಲಿ ಅದೇ ಸೀನ್ ಮತ್ತೆ ಮತ್ತೆ ಬರ್ತಾ ಇದೆ. ಒಂದು ಟೈಟನ್ ಎಲ್ಲಿಂದನೋ ಬಂದು ಇನ್ನೊಂದು ಟೈಟನ್ ನ ಕೊಲ್ಲೋದಂದ್ರೆ ಏನು. ಎಪಿಸೋಡ್ 8 ಅರ್ವಿನ್ ಗೆ ಒಂದು ಐಡಿಯಾ ಬರುತ್ತೆ. ಅಟ್ಯಾಕ್ ಮಾಡೋ ಟೈಟನ್ ನಮ್ಗೆ ಹಾನಿ ಮಾಡಲ್ಲ ಅಂದ್ರೆ ಅದನ್ನ ನಾವು ಹೆಡ್ ಕ್ವಾರ್ಟರ್ ನವರೆಗೂ ಕರ್ಕೊಂಡು ಹೋಗಬಹುದು. ಸೊ ಅದು ಬೇರೆ ಟೈಟನ್ ಗಳ ವಿರುದ್ಧ ಹೋರಾಡುತ್ತೆ. ಮತ್ತೆ ನಾವು ಹೆಡ್ ಕ್ವಾರ್ಟರ್ ಗೆ ಹೋಗಿ ಬೇಗ ಬೇಗ ಗ್ಯಾಸ್ ರಿಫಿಲ್ ಮಾಡ್ಕೊಂಡು ಹೊರಗೆ ಬರಬಹುದು ಅಂತ. ಅರ್ವಿನ್ ತಲೆ ಅಂದ್ರೆ ಶೆಟ್ರಂಗಿ ವಲೆಗುರು. ಆದ್ರೆ ಆ ಟೈಟನ್ ಮಾವನ್ ಮಗ ಅಂತೂ ಅಲ್ಲ ನೀವು ಹೇಳಿದ ತಕ್ಷಣ ಬರೋಕೆ. ಸೊ ಮಿಕಾಸ ಅಂಡ್ ಕೋನಿ ಹೋಗ್ತಾರೆ ಅದನ್ನ ಡೈವರ್ಟ್ ಮಾಡೋಕೆ. ಅವರು ಅಲ್ಲಿರೋ ಎಲ್ಲ ಟೈಟನ್ ಗಳನ್ನ ಕೊಂದ್ ಹಾಕಿದ್ರೆ ಆ ಟೈಟನ್ ಡೈರೆಕ್ಟ್ಲಿ ಹೆಡ್ ಕ್ವಾರ್ಟರ್ ನವರೆಗೂ ಬರುತ್ತೆ ಅಂತ. ಮತ್ತೆ ಇಲ್ಲಿ ಸೀನ್ ಕಟ್ ಆಗುತ್ತೆ. ಟೈಟನ್ ಗಳ ಗಮನ ಬೇರೆ ಕಡೆ ಇತ್ತು. ಸೊ ಜೀನ್ ಎಲ್ಲರನ್ನು ಹೆಡ್ ಕ್ವಾರ್ಟರ್ ನ ಕಡೆಗೆ ರಶ್ ಮಾಡೋಕೆ ಹೇಳ್ತಾನೆ. ಈಗ ಅಲ್ದೇ ಇದ್ರೆ ಮತ್ಯಾವತ್ತು ಆಗಲ್ಲ ಅಂತ. ಮತ್ತೆ ಜೀನ್ ಫೈನಲಿ ಎಲ್ಲರನ್ನು ಹೆಡ್ ಕ್ವಾರ್ಟರ್ ನ ಹತ್ರ ತರ್ತಾನೆ. ಇವನು ಜೀನ್ ಗೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅವ್ನು ಹೇಳ್ತಾನೆ ನೀನ್ ಇಲ್ದೇ ಇದ್ರೆ ನಾವೆಲ್ಲ ಹೋಗ್ತಾನೆ ಇರ್ಲಿಲ್ಲ, ನಿನ್ನ ಲೀಡರ್ಶಿಪ್ ಇಂದ ನಾವೆಲ್ಲ ಪಾರಾದ್ವಿ ಅಂತ. ಮತ್ತೆ ಇವರು ಹೆಡ್ ಕ್ವಾರ್ಟರ್ ನ ಒಳಗೆ ಬಂದ್ಬಿಡ್ತಾರೆ. ಬಟ್ ವೇಟ್, ಹಿಂದೆ ಸದ್ ಬರುತ್ತೆ
ಅಂಡ್ ಇದಂತೂ ಟೈಟನ್ ಗಳು. ಜೀನ್ಗೆ ಅನ್ಸುತ್ತೆ ಏನಂದ್ರೆ ಅವರು ಯಾವತ್ತು ಇಂಥ ಟೈಟನ್ ಗಳನ್ನ ಸೋಲ್ಸೋಕ್ ಆಗಲ್ಲ. ಇದ್ರ ಅರ್ಥ ಏನು, ಇವಾಗ ಬಾಕಿ ಜನರು ಕೂಡ ಸತ್ತು ಹೋಗ್ತಾರ. ಇಲ್ಲಿ ತುಂಬಾ ಒಳ್ಳೊಳ್ಳೆ ಮೆಂಬರ್ಸ್ ಕೂಡ ಇದ್ರು, ಅವರೆಲ್ಲ ಸತ್ತೋದ್ರೆ ಎಲ್ಲ ಮುಗುತ್ತೆ. ಆದ್ರೆ ನೋ, ಅಲ್ಲಿರೋ ಟೈಟನ್ ಗಳಿಗೆ ಯಾರೋ ಪಂಚ್ ಮಾಡ್ತಾರೆ. ಮತ್ತೆ ನೋಡಕ್ ಹೋದ್ರೆ ಇದಂತೂ ಅಟ್ಯಾಕ್ ಟೈಟನ್. ಮಿಕಾಸಾ ಮತ್ತೆ ಕೋನಿ ಐಡಿಯಾನ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಮಾಡಿದ್ರು. ಅಂಡ್ ಆ ಟೈಟನ್ ಎಲ್ಲರ ಜೊತೆನೂ WWE ಆಡ್ತಾ ಇದೆ. ಸೊ ಅವರೆಲ್ಲ ಒಳಗೆ ಬರ್ತಾರೆ. ಇವರೆಲ್ಲ ಅನ್ಕೊಂಡಿದ್ರು ಮಿಕಾಸಾ ಸತ್ತೋಗಿದ್ಲು ಅಂತ, ಬಟ್ ಅರ್ಮಿನ್, ಕೋನಿ, ಮಿಕಾಸಾ ಬದುಕಿದ್ದಾರೆ. ಸೊ ಇವಾಗ ಅರ್ಮಿನ್ ಪ್ಲಾನ್ ನ ಹೇಳ್ತಾನೆ. ಸ್ಟೋರ್ ರೂಮ್ ಅಲ್ಲಿ ಸಿಕ್ಕಿರೋ ಗನ್ಸ್ ನ ಅವರು ಯೂಸ್ ಮಾಡ್ತಾರೆ. ಗ್ಯಾಸ್ ಇರೋ ರೂಮ್ ಅಲ್ಲಿ 3 ರಿಂದ 4 ಮೀಟರ್ ಉದ್ದ ಇರೋ ಟೈಟನ್ ಗಳು ಮಾತ್ರ ಇರೋದು. ಸೊ ನಾವು ಲಿಫ್ಟ್ ನ ಸ್ವಲ್ಪ ಕೆಳಗೆ ಮಾಡಿ ಟೈಟನ್ ಗಳ ಕಣ್ಣಿಗೆ ಸೀದಾ ಶೂಟ್ ಮಾಡ್ತೀವಿ. ಇದರಿಂದ ಅವುಗಳು ಕುರುಡಾಗುತ್ತವೆ. ಮತ್ತೆ ಅವರ ಕಣ್ಣು ರೀಜನರೇಟ್ ಆಗುವಷ್ಟರಲ್ಲಿ ಸೈಡ್ ಅಲ್ಲಿರೋ ಸೋಲ್ಜರ್ಸ್ ಟೈಟನ್ ಗಳ ಕುತ್ತಿಗೆನ ಸೀಳ್ತಾರೆ. 7 ಜನ ಮತ್ತೆ 7 ಟೈಟನ್ ಗಳನ್ನ ಮುಗಿಸ್ಬೇಕು. ಸೊ ಎಲ್ಲ ರೆಡಿ ಆಗ್ತಾರೆ. ಮತ್ತೆ ನೋಡ್ಬೇಕು ಸಕ್ಸಸ್ಫುಲ್ ಆಗತ್ತಾ ಇಲ್ವಾ ಅಂತ. ಅಂಡ್ 3, 2, 1 ಮತ್ತೆ ಬಾಕಿ ಸೋಲ್ಜರ್ಸ್ ಕೂಡ ಬರ್ತಾರೆ ಟೈಟನ್ ಗಳನ್ನ ಸ್ಲೈಸ್ ಮಾಡೋಕೆ. ಅಂಡ್ ಸಕ್ಸಸ್ಫುಲ್ ಇವರು ತನ್ನ ಮಿಷನ್ ನ ಕಂಪ್ಲೀಟ್ ಮಾಡ್ತಾರೆ. ಎಲ್ಲ ಟೈಟನ್ ಗಳನ್ನ ಸಾಯಿಸ್ತಾರೆ. ಅಂಡ್ ಗ್ಯಾಸ್ ನ ರೀಫಿಲ್ ಮಾಡ್ಕೊಂಡು ಹೊರಗೆ ಬಂದ್ರು. ಅರ್ಮಿನ್ ತುಂಬಾ ಬುದ್ಧಿವಂತ ಗುರು, ಅವನ್ ಪ್ಲಾನ್ ಸಕ್ಸಸ್ಫುಲ್ ಆಯ್ತು. ಅಂಡ್ ಇಲ್ಲಿ ನೋಡಿದ್ರೆ ಈ ಅಟ್ಯಾಕ್ ಟೈಟನ್ ನ ತುಂಬಾ ಟೈಟನ್ ಗಳು ಸೇರ್ಕೊಂಡು ತಿಂತಾ ಇವೆ. ಬಟ್ ಮಿಕಾಸಾ ಹೇಳ್ತಾಳೆ ನಾವು ಆ ಟೈಟನ್ ನ ಉಳಿಸ್ಬೇಕು, ಯಾಕಂದ್ರೆ ಅದರಿಂದ ನಮ್ಗೆ ಆ ಟೈಟನ್ ನ ಬಗ್ಗೆ ಏನಾದ್ರೂ ಗೊತ್ತಾಗುತ್ತೆ. ಮತ್ತೆ ಆನಿ ಕೂಡ ಹೇಳ್ತಾಳೆ ಬಹುಶಃ ಆ ಟೈಟನ್ ನಮ್ಮ ರಕ್ಷಣೆಗೂ ನಿಲ್ಬಹುದು, ನಾವು ಆ ಟೈಟನ್ ನ ಯೂಸ್ ಮಾಡ್ಕೊಂಡು ಟೈಟನ್ ಗಳ ವಿರುದ್ಧ ಹೋರಾಡಬಹುದು ಅಂತ. ಮತ್ತೆ ಅಲ್ಗೆ ಆಗ ಥಾಮಸ್ ನ ತಿಂದಿತ್ತಲ್ಲ ಆ ಟೈಟನ್ ಬರುತ್ತೆ. ಮತ್ತೆ ಅಟ್ಯಾಕ್ ಟೈಟನ್ ಸೀದಾ ಅದ್ರ ಮೇಲೆ ದಾಳಿ ಮಾಡುತ್ತೆ ಅಂಡ್ ಕಚ್ಬಿಡುತ್ತೆ. ಇದ್ರ ಅರ್ಥ ಏನು ಗುರು? ಮತ್ತೆ ಆ ಟೈಟನ್ ಸೀದಾ ಬಿದ್ಬಿಡುತ್ತೆ ಕೆಳಗಡೆ. ಜೀನ್ ಹೇಳ್ತಾನೆ ಸುಮ್ನೆ ಬಂದ್ಬಿಡಿ, ಟೈಟನ್ ನಮ್ಮನ್ನ ಯಾವತ್ತೂ ರಕ್ಷಿಸಲ್ಲ ಅಂತ. ಆದ್ರೆ ವೇಟ್, ಅವರೆಲ್ಲರೂ ನೋಟಿಸ್ ಮಾಡ್ತಾರೆ ಆ ಟೈಟನ್ ಇಂದ ಏನೋ ಎದ್ ಬರ್ತಾ ಇದೆ. ವೇಟ್, ವಾಟ್? ಎರೆನ್ ಬದುಕಿದಾನೆ ಗಾಯ್ಸ್, ಬಟ್ ಹೇಗೆ? ಮತ್ತೆ ಮಿಕಾಸಾ ಸೀದಾ ಕೆಳಗ್ ಬಂದು ಎರೆನ್ ನ ಗಟ್ಟಿಯಾಗಿ ಅಪ್ಕೊಳ್ತಾಳೆ. ನನಗ್ ಗೊತ್ತಿತ್ತು ಮೇನ್ ಕ್ಯಾರೆಕ್ಟರ್ ಸಾಯೋದಿಲ್ಲ ಅಂತ, ಬಟ್ ಇದೇನ್ ಗುರು ಟ್ವಿಸ್ಟ್? ಅಂದ್ರೆ ಇದ್ರ ಅರ್ಥ ಈ ಅಟ್ಯಾಕ್ ಟೈಟನ್ ಬೇರೆ ಯಾರು ಅಲ್ಲ, ಎರೆನ್ನೇ ಆಗಿದ್ದ. ಅದಕ್ಕೆ ಅವನು ಥಾಮಸ್ ನ ಕೊಂದಿರೋ ಟೈಟನ್ ನ ಕಚ್ಬಿಟ್ಟಿದ. ಮತ್ತೆ ಅವನ ಕಾಲು ಕೈ ಕೂಡ ರೀಜನರೇಟ್ ಆಗಿದೆ, ಆವಾಗ ಕಟ್ಟಾಗಿ ಹೋಗಿತ್ತು. ಅವ್ರಿಗೂ ಆಶ್ಚರ್ಯ ಆಗುತ್ತೆ ಎರೆನ್ ಇಷ್ಟೆಲ್ಲ ಮಾಡಿದ್ನ ಅಂತ. ಎಪಿಸೋಡ್ 9 ಅಂಡ್ ಸೀನ್ ಬರುತ್ತೆ ಸರ್ವೆ ಕಾಪ್ಸ್ ಗೆ. ಸರ್ವೆ ಕಾಪ್ಸ್ ನವರ ಸ್ಕಿಲ್ ನ ಬಗ್ಗೆ ಹೇಳೋದ್ ಬೇಡ. ಇವಳು ಹಾಂಜೆ ಝೋ ಟೈಟನ್ ಗಳ ಮೇಲೆ ಇವಳಿಗೆ ಕ್ರಶ್ ಇದೆ. ಇವಳು ಟೈಟನ್ ಗಳ ಮೇಲೆ ಎಕ್ಸ್ಪೆರಿಮೆಂಟ್ಸ್ ನ ಮತ್ತೆ ಇನ್ವೆಸ್ಟಿಗೇಷನ್ ನ ಮಾಡ್ತಾ ಇರ್ತಾಳೆ. ಮತ್ತೆ ಟೈಟನ್ ಗಳನ್ನ ಕೊಲ್ಲೋದ್ರಲ್ಲೂ ಕೂಡ ಎಕ್ಸ್ಪರ್ಟ್. ಅಂಡ್ ಇವಳ ಹೆಸರು ಪೆಟ್ರಾ ಅಂತ, ಲೇವಾಯ್ ಅಕರ್ಮ್ಯಾನ್ ನ ಕಾಮ್ರೇಡ್. ಮತ್ತೆ ಇವನ್ ಬಗ್ಗೆ ಹೇಳೋದೇ ಬೇಡ, ಇವನು ಲೇವಾಯ್ ಅಕರ್ಮ್ಯಾನ್, ನಾವು ಲೇವಾಯ್ ಅಂತ ಕರೆಯೋಣ. ಇವನ ಸ್ಕಿಲ್ ಕೂಡ ಬೆಂಕಿ ಇದೆ. ಟೈಟನ್ ಗಳನ್ನ ನೊಣ ಹೊಡೆದಂಗೆ ಹೊಡಿತಾ ಇದ್ದಾನೆ. ಮತ್ತೆ ಲೇವಾಯ್ ನ ಗುರಿ ಕೂಡ ಎಲ್ಲ ಟೈಟನ್ ಗಳನ್ನ ಮುಗಿಸೋದು ಈ ಜಗತ್ತಿನಿಂದ. ಅಂಡ್ ಹಾಗೆ ಅಲ್ಲಿಗೆ ಕಮಾಂಡರ್ ಎರ್ವಿನ್ ಬಂದು ಹೇಳ್ತಾರೆ ನಾವು ವಾಲ್ ರೋಸ್ ನ ನಾರ್ತ್ ಗೇಟ್ ಗೆ ಹೋಗ್ತಾ ಇದೀವಿ. 5 ವರ್ಷದ ಹಿಂದೆ ಏನಾಗಿತ್ತು ಅದೇ ಇವಾಗ ಆಗ್ತಾ ಇದೆ, ನಾವು ಹೋಗ್ಲೇಬೇಕು ಅಂತ. ಮತ್ತೆ ಈಗ ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ ಎರೆನ್ ಹೇಗೆ ಬದುಕುಳ್ದ ಅಂತ. ಸೊ ಎರೆನ್ ಆ ಟೈಟನ್ ಖಂಡಿತ ತಿಂದಿತ್ತು, ಯಾವ್ದು ಡೌಟ್ ಇಲ್ಲ. ಆದ್ರೆ ಟೈಟನ್ ನ ಹೊಟ್ಟೆಯಲ್ಲಿ ಅವನು ಬದುಕಿದ್ದ ಸ್ವಲ್ಪ ಹೊತ್ತು. ಅಲ್ಲಿ ಎಷ್ಟೋ ಹೆಣಗಳು ಬಿದ್ದಿದ್ವು. ಅವನ್ಗೆ ಎಲ್ಲ ನೆನ್ಪಾಗುತ್ತೆ. ಮತ್ತೆ ಅನ್ಸುತ್ತೆ 5 ವರ್ಷದಿಂದ ಮಾನವೀಯತೆ ಇಷ್ಟೇನ ಪಡ್ಕೊಂಡಿರೋದು. ಆ ಟೈಟನ್ ಗಳು ಮತ್ತೆ ಎಲ್ಲರನ್ನು ಮುಗಿಸ್ಬಿಡುತ್ತೆ. ನೋ, ಹೀಗಾಗ್ಬಾರ್ದು, ನಾನು ಅವ್ರೆಲ್ಲರನ್ನು ಮುಗಿಸ್ಬೇಕು. ಆದ್ರೆ ಅವನು ಕೂಡ ಅಲ್ಲಿಗೆ ಮುಳುಗೋಗ್ಬಿಡ್ತಾನೆ. ಬಟ್ ವೇಟ್, ಆ ಟೈಟನ್ ನ ಬಾಯ್ನ ಸೀಳಿ ಅಟ್ಯಾಕ್ ಟೈಟನ್ ಎದ್ ಬರುತ್ತೆ. ಅಂಡ್ ಆಫ್ ಕೋರ್ಸ್ ಈ ಟೈಟನ್ ಬೇರೆ ಯಾರು ಅಲ್ಲಾಗಿದ್ರು, ಅದು ಎರೆನ್ ಆಗಿದ್ದ. ಮತ್ತೆ ನಿಮ್ಗೆ ಗೊತ್ತು ಈ ಟ್ರಾನ್ಸ್ಫಾರ್ಮೇಶನ್ ನಂತರ ಏನೆಲ್ಲ ನಡೀತು ಅಂತ. ಅವರೆಲ್ಲರನ್ನು ಸಾಯಿಸಾಗ್ಬಿಡ್ತೀನಿ. ಓ, ಸೀನ್ ಕಟ್ ಆಯ್ತು. ಅಂಡ್ ಎರೆನ್ ಮುಂದೆ ನೋಡಿದ್ರೆ ಪೂರ್ತಿ ಪೊಲೀಸ್ ಬ್ರಿಗೇಡ್ ಅವನ್ ಎದುರು ಇದೆ. ಎಲ್ಲಾ ಬ್ಲೇಡ್ ಹಿಡ್ಕೊಂಡು ಇದ್ದಾರೆ. ಅಂದ್ರೆ ಇವರು ಎರೆನ್ ನ ಕೊಲ್ಬೇಕಂತ ಇದ್ದಾನೆ. ಬಿಕಾಸ್ ಅವ್ರಿಗೆ ಗೊತ್ತಾಗಿದೆ ಎರೆನ್ ಟೈಟನ್ ಅನ್ನೋದು. ಕಮಾಂಡರ್ ಹೇಳ್ತಾನೆ ಜನ ನೋಡಿದ್ದಾರೆ ನೀನು ಒಂದು ಟೈಟನ್ ಇಂದ ಎದ್ ಬರ್ತಾ ಇರೋದನ್ನ. ಒಂದ್ ವೇಳೆ ನೀನ್ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ್ರೆ ಎಲ್ಲಾ ಸೋಲ್ಜರ್ಸ್ ರೆಡಿ ಇದ್ದಾರೆ ಕ್ಯಾನನ್ಸ್ ನಿಂದ ನಿನ್ನ ಶೂಟ್ ಮಾಡೋಕೆ. ಹೇಳು, ನೀನು ಮನುಷ್ಯನ ಅಥವಾ ಟೈಟನ್? ಬಟ್ ಎರೆನ್ ಗಂತೂ ಏನೋ ನೆನಪೇ ಇಲ್ಲ ಇಷ್ಟೊತ್ತು ಏನ್ ನಡೀತು ಅಂತ. ಆದ್ರೆ ಮಿಕಾಸಾ ಸೋಲ್ಜರ್ಸ್ ನ ವಿರುದ್ಧ ನಿಂತಿದ್ದಾಳೆ. ಮತ್ತೆ ಇವರು ಮಿಕಾಸಾದಂತ ಎಲೈಟ್ ಸೋಲ್ಜರ್ಸ್ ನ ಕಳ್ಕೊಳಕ್ ಆಗಲ್ಲ, ಯಾಕಂದ್ರೆ ಇವಳು 100 ಸೋಲ್ಜರ್ಸ್ ಗೆ ಸಮಾನ. ಬಟ್ ಅರ್ಮಿನ್ ಹೇಳ್ತಾನೆ ನಾವ್ ಇಂಥ ಸಿಚುವೇಶನ್ ಅಲ್ಲಿ ಪ್ಯಾನಿಕ್ ಆಗ್ಬಾರ್ದು ಮಿಕಾಸಾ ಅಂತ. ಅಂಡ್ ಇಲ್ಲಿ ಎರೆನ್ ದಂತೂ ತಲೆ ಹಾಳಾಗಿದೆ, ಇಲ್ಲಿವರೆಗೂ ಏನ್ ನಡೀತು ಅಂತಾನೆ ನೆನಪಾಗ್ತಾ ಇಲ್ಲ. ಸೊ ಕಮಾಂಡರ್ ಮತ್ತೆ ಕೇಳ್ತಾರೆ ಹೇಳು, ನಿನ್ ಮನುಷ್ಯನ ಅಥವಾ ಟೈಟನ್? ಅಂಡ್ ಎರೆನ್ ಹೇಳ್ತಾನೆ ಮನುಷ್ಯ, ಶೂಟ್ ಮಾಡಿ. ಆದ್ರೆ ಅವ್ರಂತೂ ಮಾತೆ ಕೇಳ್ತಾ ಇಲ್ಲ. ಕಮಾಂಡರ್ ಕೈ ಎತ್ತಾನೆ. ಎರೆನ್ಗೆ ಎಲ್ಲ ನೆನಪಾಗುತ್ತೆ, ಅವ್ರ ಅಪ್ಪ ಹೇಳಿದ್ರು ಎರೆನ್ ಈ ಬೇಸ್ಮೆಂಟ್ ನ ಚಾವಿನ ಬಿಡ್ಬೇಡ. ಎರೆನ್, ನಾನು ಈ ಇಂಜೆಕ್ಷನ್ ನ ನಿನ್ಗೆ ಹಾಕ್ತಾ ಇದ್ದೀನಿ, ನಿನ್ಗೆ ಎಲ್ಲ ಮರ್ತೋಗಿರುತ್ತೆ. ಆದ್ರೆ ನೀನ್ ವಾಲ್ ಮಾರಿಯನ್ನ ಮತ್ತೆ ಪಡ್ಕೊಳ್ಬೇಕು, ನೀನ್ ನಿನ್ ಶಕ್ತಿನ ಪ್ರೂವ್ ಮಾಡ್ಬೇಕು, ಮತ್ತೆ ಆ ಬೇಸ್ಮೆಂಟ್ ನ ಸೀಕ್ರೆಟ್ ನ ತಿಳ್ಕೊಳ್ಬೇಕು. ಅಂಡ್ ಎರೆನ್ ತನ್ನ ಟೈಟನ್ ಪವರ್ ನ ಆಕ್ಟಿವೇಟ್ ಮಾಡಿದ್ದ ಅದೇ ಟೈಮ್ ನಲ್ಲಿ ಮತ್ತೆ ಕ್ಯಾನನ್ ಶೂಟ್ ಆಗಿತ್ತು. ಆದ್ರೆ ಮಿಕಾಸಾ, ಅರ್ಮಿನ್, ಎರೆನ್ ಸೇಫ್ ಆಗಿದ್ದಾರೆ ಈ ಬಾಡಿ ಒಳಗಡೆ. ವಾಟ್ ದ ಹೆಲ್?
ಮತ್ತೆ ಆರೆನ್ ಎದ್ದು ಕೆಳಗಡೆ ಬರ್ತಾನೆ ಆ ಟೈಟನ್ ನ ಬಾಡಿಯಿಂದ. ಎಲ್ಲಾ ಕಡೆ ಹೊಗೆ ತುಂಬಿರೋದ್ರಿಂದ ಬ್ರಿಗೇಡ್ ಗೆ ಏನು ಕಾಣಿಸ್ತಾ ಇಲ್ಲ. ಆರ್ಮಿನ್ ಕೇಳ್ತಾನೆ ಇವೆಲ್ಲ ಏನ್ ನಡೀತಾ ಇದೆ. ಆರೆನ್ಗೂ ಗೊತ್ತಿಲ್ಲ ಅವನು ಹೇಗೆ ಟ್ರಾನ್ಸ್ಫಾರ್ಮ್ ಆದ ಗಡ್ಬಿಡಿಯಲ್ಲಿ ಅಂತ. ಮತ್ತೆ ಇವಾಗ ಈ ಬಾಡಿ ಹಬೆಯಾಗುತ್ತಾ ಇದೆ. ಹೇಗೆ ಟೈಟನ್ ಗಳು ಸತ್ ನಂತರ ಹಬೆಯಾಗುತ್ತೋ ಅದೇ ರೀತಿ. ಸೊ ಅವ್ರ ಹತ್ರ ಜಾಸ್ತಿ ಟೈಮ್ ಇಲ್ಲ, ಎಸ್ಕೇಪ್ ಆಗೋ ಪ್ಲಾನ್ ಮಾಡ್ಬೇಕು. ಆರೆನ್ ಹೇಳ್ತಾನೆ ಇಷ್ಟೆಲ್ಲ ನಡೆದ್ಮೇಲೆ ಅವರು ನನ್ನನ್ನಂತೂ ಖಂಡಿತ ಬಿಡಲ್ಲ. ಮಿಕಾಸಾ, ಆರ್ಮಿನ್ ನೀವಿಬ್ರು ನನ್ಗೋಸ್ಕರ ಫೈಟ್ ಮಾಡಿದಿರಾ ಇಲ್ಲಿವರೆಗೂ, ಇನ್ನು ನಾನು ಒಬ್ನೇ ಹೇಗಾದ್ರೂ ಇಲ್ಲಿಂದ ಎಸ್ಕೇಪ್ ಆಗ್ತೀನಿ ಅಂತ. ನಾನು ನಮ್ಮನೆ ಬೇಸ್ಮೆಂಟ್ ನ ವರ್ಗೂ ಹೋಗ್ ಮುಟ್ಬೇಕು, ಎಲ್ಲಾದ್ರೂ ಒಂದ್ ಕಡೆ ಅಡ್ಕೊಳ್ತೀನಿ ಅಂತ. ಆರೆನ್ ನ ಪ್ಲಾನ್ ಏನಂದ್ರೆ ಒಂದ್ ವೇಳೆ ಮಿಕಾಸಾ ಮತ್ತೆ ಆರ್ಮಿನ್ ಆರೆನ್ ಗೆ ಕವರ್ ಕೊಟ್ರೆ ಅಂದ್ರೆ ಪ್ರೊಟೆಕ್ಟ್ ಮಾಡಿದ್ರೆ ಅವ್ರಿಬ್ರನ್ನ ಬ್ರಿಗೇಡ್ ಕೊನೆಗೆ ಬಿಟ್ಬಿಡುತ್ತೆ. ಆದ್ರೆ ಅವನು ಅಷ್ಟರಲ್ಲಿ ಎಸ್ಕೇಪ್ ಆಗ್ಬಹುದು ಅಂತ. ಬಟ್ ಮಿಕಾಸಾ ಬಿಡೋಕೆ ತಯಾರಿಲ್ಲ ಆರೆನ್ ನ. ಆರ್ಮಿನ್ ಯೋಚಿಸ್ತಾನೆ ಒಂದ್ ವೇಳೆ ಗ್ಯಾರಿಸನ್ ಟೀಮ್ ನಮ್ಮ ಮೇಲೆ ಶೂಟ್ ಮಾಡ್ತಾರೆ ಅಂದ್ರೆ ಅದಕ್ಕೆ 20 ಸೆಕೆಂಡ್ಸ್ ಹಿಡಿಯುತ್ತೆ ಕ್ಯಾನನ್ ನಲ್ಲಿ ಸಿಡಿ ಮದ್ದನ್ನ ಲೋಡ್ ಮಾಡಿ ಶೂಟ್ ಮಾಡೋಕೆ. ಮತ್ತೆ ಮಿಕಾಸಾ ಅಂತೂ ಬೆಕ್ಕಿಗಿಂತನೂ ಸ್ಪೀಡ್ ಆಗಿ ಇಲ್ಲಿಂದ ಎಸ್ಕೇಪ್ ಆಗಬಹುದು. ಅಂಡ್ ಆರೆನ್ ಆ 20 ಸೆಕೆಂಡ್ಸ್ ನಲ್ಲಿ ಎಸ್ಕೇಪ್ ಆಗ್ಬೇಕು. ಬಟ್ ವೇಟ್, ಇಲ್ಲಿ ಆರ್ಮಿನ್ ತನ್ನನ್ನ ತಾನೇ ಒಬ್ಬ ಹಿಡಿ ಅಂತ ಅನ್ಕೊಳ್ತಾ ಇದ್ದಾನೆ. ಇಲ್ಲಿವರೆಗೂ ಬಾಲ್ಯದಿಂದ ಆರೆನ್ ಮತ್ತೆ ಮಿಕಾಸಾ ಆರ್ಮಿನ್ ನ ಕಾಪಾಡ್ತಾ ಇದ್ರು. ಆದ್ರೆ ಆರೆನ್ ನ ಎರಡನೇ ಪ್ಲಾನ್ ಏನಂದ್ರೆ ಅವನ್ ಹೇಳ್ತಾನೆ ಆರ್ಮಿನ್ ಹತ್ರ ಒಂದ್ ವೇಳೆ ನಿನ್ನ ಹತ್ರ ಗ್ಯಾರಿಸನ್ ಟೀಮ್ ಗೆ ನಾನು ಯಾವುದೇ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಲ್ಲ ಅಂತ ಮತ್ತೆ ನನ್ನ ಟೈಟನ್ ಪವರ್ ನ ಯೂಸ್ ಮಾಡಿ ಹೋರಾಡ್ಬೋದು ಅಂತ ನೀನು ಕನ್ವಿನ್ಸ್ ಮಾಡಿದ್ರೆ ನಾನು ಇಲ್ಲೇ ಇರ್ತೀನಿ. ಆದ್ರೆ ಆರ್ಮಿನ್ ಗೆ ಈ ಕೆಲಸ ಮಾಡೋಕ್ ಆಗುತ್ತಾ ಹೇಗೆ? ಆರೆನ್ ಹೇಳ್ತಾನೆ ನೀನು ಎಷ್ಟೋ ಕೆಟ್ಟ ಸಂದರ್ಭಗಳಲ್ಲಿ ಗಟ್ಟಿ ನಿರ್ಧಾರಗಳನ್ನ ತಗೊಂಡಿದ್ಯಾ. 5 ವರ್ಷದ ಹಿಂದೆ ನೀನು ಹ್ಯಾಂಡ್ಸ್ ನ ನಮ್ಮ ಹತ್ರ ಕಳಿಸದೆ ಇದ್ದಿದ್ರೆ ನಾವೆಲ್ಲ ಸಾಯ್ತಾ ಇದ್ವಿ, ಆದ್ರೆ ನಾವಿಬ್ರು ಇವಾಗ ಬದ್ಕೊಂಡಿದೀವಿ. ಸೊ ಆರ್ಮಿನ್ ಇದು ನಿನ್ನಿಂದ ಮಾತ್ರ ಸಾಧ್ಯ ಅಂತ. ಮತ್ತೆ ಆರ್ಮಿನ್ ಗೆ ಭರವಸೆ ಬರುತ್ತೆ. ಆರ್ಮಿನ್ ತನ್ನನ್ನ ಹೇಳಿ ಅನ್ಕೊಂಡ್ರು ಕೂಡ ಮಿಕಾಸಾ ಮತ್ತೆ ಆರೆನ್ ಅವನನ್ನ ಒಬ್ಬ ಗೆಳೆಯನ್ ರೀತಿನ ನೋಡಿದ್ದು. ಆರ್ಮಿನ್ ಯಾವತ್ತೂ ಹೊರೆ ಅಲ್ಲಾಗಿದ್ದ. ಅಂಡ್ ಆರ್ಮಿನ್ ಹೊರಗೆ ಬರ್ತಾನೆ. ಕೇಳಿ ಎಲ್ಲ, ಆರೆನ್ ನಮ್ಗೆ ಏನು ಅಪಾಯ ಮಾಡಲ್ಲ, ಯಾಕಂದ್ರೆ ನೀವೆಲ್ಲ ನೋಡಿದ್ರ ಹೇಗೆ ಆರೆನ್ ಬೇರೆ ಟೈಟನ್ ಗಳನ್ನ ಕೊಂದಿದ್ದ. ಎಸ್, ಇದಕ್ಕಿಂತ ದೊಡ್ಡ ಪ್ರೂಫ್ ಏನಿದೆ. ಬಟ್ ಕಮಾಂಡರ್ ಅಂತೂ ಕೇಳ್ತಾನೆ ಇಲ್ಲ ಇವನ್ ಮಾತನ್ನ. ಮತ್ತೆ ಎಲ್ಲ ಫೈರ್ ಮಾಡೋಕೆ ತಯಾರಾಗಿದ್ದಾರೆ. ಆದ್ರೆ ಆರ್ಮಿನ್ ಹೇಳ್ತಾನೆ ನನ್ಗೆ ಹೆಮ್ಮೆ ಇದೆ, ನಾನು ಇಲ್ಲಿವರೆಗೂ ಮಾನವೀಯತೆಗೋಸ್ಕರ ಹೋರಾಡಿದ್ದೀನಿ. ಮತ್ತೆ ಒಂದ್ ವೇಳೆ ಆರೆನ್ ನ ಟೈಟನ್ ಪವರ್ ನ ನಾವು ನಮ್ಮ ಸೋಲ್ಜರ್ಸ್ ಪವರ್ ಗೆ ಸೇರ್ಸಿದ್ರೆ ಮಾನವೀಯತೆ ಇನ್ನೂ ಶಕ್ತಿಶಾಲಿ ಆಗುತ್ತೆ. ಮತ್ತೆ ಅದರಿಂದ ಈ ಡಿಸ್ಟ್ರಿಕ್ಟ್ ಗೆ ನುಗ್ಗಿರೋ ಟೈಟನ್ ಗಳನ್ನ ಕೊಂದಾಕೋದು ಸುಲಭ ಆಗುತ್ತೆ. ನಾನು ಆರ್ಮಿನ್ ಆರ್ಲೆಟ್ ನಿಮ್ಗೆ ಭರವಸೆ ನೀಡ್ತೀನಿ ಮತ್ತೆ ನಿಮ್ಮ ಮುಂದಿನ ನಿರ್ಧಾರಕ್ಕೆ ಕಾಯ್ತಾ ಇದ್ದೀನಿ. ಬಟ್ ಇಲ್ಲಿರೋ ಕಮಾಂಡರ್ ಅಂತೂ ಕೇಳ್ತಾನೆ ಇಲ್ಲ. ಯಾವ ಜಲಗಾರವರು ಇವನು? ಮತ್ತೆ ಕಮಾಂಡರ್ ಕೈ ಎತ್ತಾನೆ. ಇಲ್ಲಿ ಆರೆನ್ ತಯಾರಿದ್ದಾನೆ ಟೈಟನ್ ಆಗೋಕೆ. ಅಂಡ್ ಫೈರ್. ಬಟ್ ವೇಟ್, ಕಮಾಂಡರ್ ಪಿಕ್ಸಿಸ್ ಬಂದ್ರು ಅದೇ ಟೈಮ್ ನಲ್ಲಿ. ಅಂಡ್ ಪಿಕ್ಸಿಸ್ ಇವ್ರನ್ನ ತಡಿತಾನೆ. ಅಂದ್ರೆ ಆರ್ಮಿನ್ ಮಿಕಾಸಾ ಆರೆನ್ ಸೇಫ್ ಆಗಿದ್ದಾರೆ ಈಗ. ಮತ್ತೆ ಪಿಕ್ಸಿಸ್ ಇವ್ರ ಮೂರನ್ನು ಗೋಡೆಯ ಮೇಲೆ ಕರ್ಕೊಂಡ್ ಬರ್ತಾರೆ. ಸೊ ಪಿಕ್ಸಿಸ್ ಗೆ ಆರೆನ್ ಬೇಸ್ಮೆಂಟ್ ನ ಬಗ್ಗೆ ಏನು ಹೇಳ್ತಾನೆ. ಮತ್ತೆ ಪಿಕ್ಸಿಸ್ ಕೇಳ್ತಾರೆ ಆರ್ಮಿನ್ ನ ಪ್ಲಾನ್ ಏನು, ಅಥವಾ ಅವನು ಸುಮ್ನೆ ಹೇಳಿದ್ನ ಟೈಟನ್ ಪವರ್ ನ ಯೂಸ್ ಮಾಡಿ ಹೋರಾಡಬಹುದು ಅಂತ. ನೋ, ಅವನ್ ಹೇಳ್ತಾನೆ ಆರೆನ್ ತನ್ನ ಟೈಟನ್ ಪವರ್ ನ ಯೂಸ್ ಮಾಡಿ ಒಂದು ಬಂಡೆ ಎತ್ತಿ ಗೋಡೆಗೆ ಆಗಿರೋ ಹೋಲ್ ನ ಮುಚ್ಚಬಹುದು. ಮತ್ತೆ ನಾವೆಲ್ಲ ಆ ಟೈಟನ್ ಗಳನ್ನ ತಡೆದ್ರೆ ಮತ್ತೆ ಗೋಡೆ ಮುಚ್ಚಿದ ನಂತರ ನಾವೆಲ್ಲ ಆ ಟೈಟನ್ ಗಳನ್ನ ಕೊಂದಾಗಬಹುದು ಅಂತ. ಒಂದ್ ವೇಳೆ ಇದು ಸಕ್ಸಸ್ಫುಲ್ ಆದ್ರೆ ಇದು ಮಾನವೀಯತೆಯ ಮೊದಲ ಗೆಲುವಾಗುತ್ತೆ. ಪಿಕ್ಸೆಸ್ ಕೇಳ್ತಾರೆ ಆರೆನ್ ಈಗರ್, ಹೇಳು ನೀನು ಈ ಕೆಲಸನ ಮಾಡ್ತೀಯಾ? ಅಲ್ಲಲ್ಲ, ಮಾಡ್ತೀಯೋ ಇಲ್ವೋ? ಇಷ್ಟೆಲ್ಲ ವರ್ಷಗಳ ನಂತರ ಮಾನವೀಯತೆಗೆ ಒಂದು ಶಕ್ತಿ ಸಿಕ್ಕಿದೆ. ಅಂಡ್ ಆರೆನ್ ಅಕ್ಸೆಪ್ಟ್ ಮಾಡ್ತಾನೆ. ಮತ್ತೆ ಎಪಿಸೋಡ್ ಮುಗೀತು. ಸೊ ಮುಂದೆ ಏನಾಗುತ್ತೆ? ಆ ಟೈಟನ್ ಪವರ್ ನ ಯೂಸ್ ಮಾಡ್ಕೊಂಡು ಅವರು ನಿಜವಾಗ್ಲೂ ಗೋಡೆನ ಸೀಲ್ ಮಾಡೋಕೆ ಆಗುತ್ತಾ? ಮತ್ತೆ ನಮ್ ಫೇವರೇಟ್ ಕ್ಯಾರೆಕ್ಟರ್ಸ್ ನಲ್ಲಿ ಯಾರು ಸಾಯ್ತಾರೆ? ಯಾಕಂದ್ರೆ ಇದು ಅಟ್ಯಾಕ್ ಆನ್ ಟೈಟನ್ ಅಲ್ವಾ, ಅದಕ್ಕೆ ಯಾರು ಯಾವಾಗ ಸಾಯ್ತಾರೆ ಅನ್ನೋದೇ ಗೊತ್ತಾಗಲ್ಲ. ನಿಜವಾದ ಆಕ್ಷನ್ ಮುಂದಿನ ಪಾರ್ಟ್ ನಲ್ಲಿ ಇದೆ. ಮತ್ತೆ ನಿಮ್ಮ ಫೇವರೇಟ್ ಕ್ಯಾರೆಕ್ಟರ್ ಯಾರು ಈ ಸೀರೀಸ್ ನಲ್ಲಿ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಹಾಗೆ ಒಂದು ಕ್ವೆಶ್ಚನ್, ಆರೆನ್ ಹತ್ರ ಇರೋ ಟೈಟನ್ ನ ಹೆಸರೇನು? ಕಮೆಂಟ್ ಮಾಡಿ, ಬಿಕಾಸ್ ಈ ವಿಡಿಯೋದಲ್ಲಿ ನಾನು ಟೈಟನ್ ನ ಹೆಸರನ್ನ ಹೇಳಿದ್ದೀನಿ. ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಬಿಕಾಸ್ ಈ ವಿಡಿಯೋ ಮಾಡೋಕೆ ಎಫರ್ಟ್ಸ್ ಇರ್ದಿದೆ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಗೆ 10 ವಿಡಿಯೋಸ್ ಮಾಡೋಕೆ ಪ್ರೋತ್ಸಾಹ ನೀಡುತ್ತೆ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ.